ಪರಮಾತ್ಮ ನಮ್ಮ ಹತ್ತಿರನೇ ಬಂದು ನಾನು ಇದನ್ನೆಲ್ಲ ಮಗು ಅಂತ ಅವರ ಕೈಯನ್ನು ನನ್ನ ಹೆಗಲ ಮೇಲೆ ಹಾಕಿ ಫ್ರೆಂಡ್ ರೂಪದಲ್ಲಿ ದೋಸ್ತಿನ ರೂಪದಲ್ಲಿ ಪರಮೇಶ್ವರ ನಮ್ಮೆಲ್ಲರನ್ನ ಕರೆದುಕೊಂಡು ಹಾರುತ 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 ಸೂಕ್ಷ್ಮ ವಚನದತ್ತ ಕರೆದುಕೊಂಡು ಹೊರಟಿದ್ದಾರೆ. ನಾವೆಲ್ಲರೂ ಉಮ್ಮಂಗ ಉತ್ಸಾಹದ ಪಂಕಗಳನ್ನು ಹೊಂದಿ ನನ್ನ ಹೃದಯದ ಮಿತ್ರನ ಜೊತೆಗೆ ಹಾರುತ ಹೊರಟಿದ್ದೇನೆ. ನನ್ನಷ್ಟು ಪದಂ ಭಾಗ್ಯಶಾಲಿ ಯಾರೂ ಇಲ್ಲ. ಯಾಕಂದರೆ ಸ್ವಯಂ ಪರಮೇಶ್ವರ, ಯಾವ ಪರಮೇಶ್ವರನ ಮಿಲನಕ್ಕೋಸ್ಕರ ಇಡೀ ವರ್ಲ್ಡ್, ಇಡೀ ವಿಶ್ವ ಕಠಿಣ ಪರಿಶ್ರಮ ಪಡ್ತಾ ಇರುವಾಗ ಆ ಹೃದಯೇಶ್ವರ ಪರಮಾತ್ಮ ನನ್ನ ಫ್ರೆಂಡಾಗಿ, ನನ್ನನ್ನು ಫ್ರೆಂಡನ್ನಾಗಿ ಸ್ವೀಕರಿಸಿ ನನ್ನ ಹೆಗಲ ಮೇಲೆ ಕೈ ಹಾಕು. ನಾನಿದ್ದೀನಿ ಮಗು, ನೀನು ಚಿಂತೆ ಮಾಡಬೇಡ, ನಾನಿದ್ದೀನಿ ಮಗು, ನೀನು ಚಿಂತೆ ಮಾಡಬೇಡ, ನೀನು ಧೈರ್ಯವಾಗಿರು, ನೀನು ಧೈರ್ಯವಾಗಿರು, ನೀನು ಧೈರ್ಯವಾಗಿರು, ನಿಶ್ಚಿಂತವಾಗಿರು ಅಂತ ಹೇಳ್ತಾ ಕರೆದುಕೊಂಡು ಹೊರಟಿದ್ದಾರೆ. ನಾವೆಲ್ಲರೂ ಪವರ್ಫುಲ್ ಆಶ್ರಯದಾತ ಪರಮಾತ್ಮ ಜೊತೆಗಾರ ಎಂಬ ಅಂಶ ಮಾತ್ರನೂ ಸಂಶಯವಿಲ್ಲದೆ ನಿಶ್ಚಯ ಬುದ್ಧಿಯವರಾಗಿ ಹಾರುತ್ತ 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 ಸೂಕ್ಷ್ಮ ವತನವನ್ನು ಬಾಬರವರ ಜೊತೆಗೆ ಬಂದು ತಲುಪಿದ್ದೇವೆ. ಸೂಕ್ಷ್ಮ ವತನದಲ್ಲಿ ಬಾಬಾ ನಾವೆಲ್ಲ ಮಕ್ಕಳನ್ನು, ನೀವು ನನ್ನ ನಿಜವಾದ ಮಕ್ಕಳಾಗಿದ್ದೀರಿ, ನೀವು ಮರಿಬಹುದು, ನಾನು ನಿಮ್ಮನ್ನು ಮರೆಯಲ್ಲ ಮಕ್ಕಳೇ. ವಿಚಿತ್ರ ಪಾಯಿಂಟನ್ನು ಬಾಬಾ ಮೆನ್ಷನ್ ಮಾಡ್ತಾ ಇದ್ದಾರೆ. ಮಗು ನೀನು ಮರಿಬಹುದು, ನಾನು ಮರೆಯುವುದಿಲ್ಲ ನಿನ್ನನ್ನು. ನೋಡ್ದ ನಾನು ಹೇಗೆ ಬಂದೆ, ಫ್ರೆಂಡಾಗಿ ಬಂದೆ ನಿನ್ನನ್ನು ಕರೀಲಿಕ್ಕೆ. ನೋಡ್ದ ನಾನು ಹೇಗೆ ಬಂದೆ, ನಿನ್ನನ್ನು ಫ್ರೆಂಡಾಗಿ ಬಂದು ಕರ್ಕೊಂಡು ಬಂದಿದ್ದೀನಿ. ನೀನು ಮರೆದ್ರೂ ನಾನು ಮರೆಯಲ್ಲ ಮಗು. ಯಾಕಂದರೆ ನೀನಂದರೆ ನನಗಷ್ಟು ಇಷ್ಟ ಮಗು. ಕಲ್ಪಕ್ಕೂ ಕೂಡ ನೀನೇ ನನ್ನ ಸಹಯೋಗಿ ಭುಜ ಆಗಿದ್ದೀನಿ, ನೀನೇ ನನ್ನ ಸಮಾನ ಸಂಪನ್ನ ಸಂಪೂರ್ಣ ಆಗಿದ್ದೆ. ಹಾಗಾಗಿ ನಿನ್ನನ್ನು ನಾನು ಬಿಡುವುದಿಲ್ಲ, ನೀನು ಚಿಂತೆ ಮಾಡಬೇಡ, ನಾನಿದ್ದೇನೆ ಮಗು, ನಾನು ಹೇಳ್ತಿದ್ದೀನಲ್ಲ, ಗ್ಯಾರಂಟಿ ಕೊಡ್ತಿದ್ದೀನಲ್ಲ ಅಂತ ಹೇಳ್ತಾ ಬಾಬರವರು ನಮ್ಮೆಲ್ಲರನ್ನ ವಚನದಲ್ಲಿ ಸಮೀಪದಲ್ಲಿ ತನ್ನ ಸಮ್ಮುಖದಲ್ಲಿ ಕೂರಿಸಿ ಒಂದೊಂದು ಮಗುವಿಗೆ ವಿಜಯೀ ಭವದ ತಿಲಕ ಹಚ್ತಾ ಇದ್ದಾರೆ. ವಿಜಯೀ ಭವ, ವಿಜಯೀ ಭವ, ವಿಜಯೀ ಭವ. ವಿಜಯಭವದ ತಿಲಕವನ್ನು ಹಚ್ಚಿದ ಸೆಕೆಂಡಿನಲ್ಲಿ ನಾವೆಲ್ಲರೂ ಬಿಂದುಗಳು, ಫರಿಷ್ಠಗಳಿಂದ ಬಿಂದೂ ಆಗಿ ಸೂಕ್ಷ್ಮ ಶರೀರದ ಅಸ್ತಿತ್ವ ಝೀರೋ ಆಗಿ ಸೆಕೆಂಡಿನಲ್ಲಿ ಪರಮಧಾಮವನ್ನು ತಲುಪಿದ್ದೇನೆ. ಪರಮಧಾಮದಲ್ಲಿ ಜ್ಞಾನ ಸೂರ್ಯನನ್ನು ಅಂಟಿಕೊಂಡಿದ್ದೇನೆ, ಜ್ಞಾನ ಸೂರ್ಯನನ್ನು ಅಂಟಿಕೊಂಡಿದ್ದೇನೆ. ಮನ್ಮನಾಭವಸ್ಥೆಯಲ್ಲಿದ್ದೇನೆ, ಮನ್ಮನಾಭವಸ್ಥೆಯಲ್ಲಿದ್ದೇನೆ. ಬಿಂದು ಸ್ವರೂಪದಲ್ಲಿ ಯೋಗಾಗ್ನಿಯಲ್ಲಿ ತಪಿಸುತ್ತಿದೆ ಆತ್ಮ, ತಪಿಸುತ್ತಿದ್ದೇನೆ. ಆತ್ಮದಲ್ಲಿರುವ ಎಲ್ಲ ಆಳವಾದ ದೇಹಾಭಿಮಾನದ ಎಲ್ಲ ಕಲೆಗಳು ಭಸ್ಮವಾಗಿ ಯೋಗಾಗ್ನಿಯಲ್ಲಿ ಆತ್ಮ ಸ್ನಾನ ಮಾಡಿ ಸಪ್ತಗುಣಿ ಸ್ವರೂಪದಲ್ಲಿ ಮರಳಿ ಜಗಮಗಿಸುತ್ತ ಸೂಕ್ಷ್ಮ ವತನವನ್ನು ತಲುಪಿದ್ದೇನೆ. ಆಕಾರಿ ಫರಿಸ್ತಾಗಿ ಸೂಕ್ಷ್ಮ ವತನದಲ್ಲಿ ಬಾಪದಾದ ಮುಗುಳ್ನಗ್ತಾ ನನ್ನ ಹೃದಯದ ಮಿತ್ರರು ನೀವು. ಸದಾ ನಾನಿದ್ದೇನೆ, ನೀವು ಚಿಂತೆ ಮಾಡಬೇಡ್ರಿ, ನೀವು ಚಿಂತಿಸಬೇಡಿ, ನಾನಿದ್ದೇನೆ 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 ಎಂಬ ಗ್ಯಾರಂಟಿ ಮಾತುಗಳು ಪದೇ ಪದೇ ದೊರಾಯಿಸ್ತಾ ಮಗುಳ್ನಗ್ತ ಬಾಬಾ ತನ್ನ ಛತ್ರ ಛಾಯೆಯಲ್ಲಿ ನಾವೆಲ್ಲ ಮಕ್ಕಳನ್ನ ಕೂರಿಸಿ ಅವ್ಯಕ್ತ ಫರಿಸ್ತಾಭವ, ಅವ್ಯಕ್ತ ಫರಿಸ್ತಾಭವದ ವಿಶೇಷ ವರದಾನವನ್ನು ಕೊಟ್ಟು ತನ್ನ ಛತ್ರ ಛಾಯೆಯನ್ನು ಹಾಕಿ ನಾವೆಲ್ಲರೂ ಅವ್ಯಕ್ತ ಫರಿಸ್ತಾ ಸ್ಟೇಜಲ್ಲಿ ಸ್ಥಿತರಾಗಿದ್ದೇವೆ. ಹಗೂರರಾಗಿದ್ದೇವೆ, 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 ಹಗೂರರಾಗಿದ್ದೇವೆ. ಏಕ್ದಮ್ ಲೈಟ್ ಆಗಿ ಬಾಪದಾದರವರ ಸಂಘದಲ್ಲಿ ಅವ್ಯಕ್ತ ಫರಿಸ್ತಗಳಾಗಿ ಕುಳಿತುಕೊಂಡಿದ್ದೇವೆ. ಬಾಪದಾದ ನೋಡ್ತಾ ನೋಡ್ತಾ ಡಬಲ್ ಲೈಟ್ रहना ही उड़ती कला का सहज साधन है बच्चे. ಡಬಲ್ ಲೈಟ್ ಆಗಿರುವುದು ಹಾರುವ ಕಲೆಯ ಸಹಜವಾದ ಸಾಧನ ಮಕ್ಕಳೇ. ಸದಾ ಅಪನೆಗೂ ಕೌನ್ ಸೆ ಸಿತಾರೆ ಸಮಸ್ತೆ ಹೋ, ಬಾಬಾ ಕೇಳ್ತಿದ್ದಾರೆ. ನಿಮ್ಮನ್ನು ನೀವು ಯಾವ ಒಂದು ನಕ್ಷತ್ರ ಅಂತ ತಿಳ್ಕೊಳ್ತೀರಿ ಅಂತಿದ್ದಾರೆ ಪಾಪರು. ಯಾವ ನಕ್ಷತ್ರ ನೀವೆಲ್ಲರೂ ಯಾವ ನಕ್ಷತ್ರ ಅಂತ ತಿಳ್ಕೊಂಡಿದ್ರಿ ನಿಮ್ಮನ್ನ ನೀವು? ಯಾವ ನಕ್ಷತ್ರ?
सफलता नक्षत्र सत्यभा मक्कोर ವಂಡರ್ಫುಲ್. भरवसे नक्षत्र और सफलता नक्षत्र राधिका कौर, सुजाता कौर भरवसे नक्षत्र, बीना कौर सफलता नक्षत्र. ವೆರಿ ಗುಡ್. ಯಾರೆಲ್ಲ ಹೇಳ್ತಾ ಇದ್ದಾರೆ ಅದೃಷ್ಟದ ನಕ್ಷತ್ರ, ಲಕ್ಕಿ ಸಿತಾರೆ ನಮ್ಮ ರಾಜೇಶ್ವರಿ ಬಿಳ್ಳಗಿರಿ ಅಕ್ಕೋರು, ಸಫಲತಾ ನಕ್ಷತ್ರ ರಾಜೇಶ್ವರಿ ಒಟ್ಟಿಗೆ ಅಕ್ಕೋರು. ಎಕ್ಸಲೆಂಟ್. ಸೊ ಬಾಬಾ ನೋಡ್ತಾ ಇದ್ದಾರೆ ಸಫಲತಾ ನಕ್ಷತ್ರ, ವಿದ್ಯಾಕೋರು, ಅದೃಷ್ಟದ ನಕ್ಷತ್ರ ರೇಣುಕಾಕೋರು, ಲಕ್ಕಿ ಸ್ಟಾರ್, ಲಕ್ಕಿ ಸ್ಟಾರ್. ಬಾಬಾ ನೋಡ್ತಾ ಇದ್ದಾರೆ ನಿಮ್ಮನ್ನು, ನೀವು ಯಾವ ಒಂದು ಸಿತಾರೆ ಅನ್ಕೊಳ್ತೀರಿ ಅಂತ ಕೇಳಿದೆ. ಲಕ್ಕಿ ಸ್ಟಾರ್ ಇರಮ್ಮಕ್ಕರು. ಓಕೆ, सफलता के सितारे, लकी सितारे, चमकते हुए सितारे, उम्मीदों के सितारे, बाप के आंखों के तारे. ಎಲ್ಲರೂ ಬಾಬಾ ಎಲ್ಲರೂ ಹೇಳಿ ಎಲ್ಲ ಥರದ ಮಕ್ಕಳು ನೋಡಿದ್ರು ಸಫಲತೆಯ ನಕ್ಷತ್ರಗಳಿದ್ದೀರಿ, ಲಕ್ಕಿ ಸ್ಟಾರ್ಸ್ ಇದ್ದೀರಿ, ಹೊಳಿತಾ ಇರುವಂಥ ನಕ್ಷತ್ರಗಳಿದ್ದೀರಿ, ಹೊಳೆಯುತ್ತಿರುವಂಥ ನಕ್ಷತ್ರ, ಸದಾ ಹೊಳಿತಾ ಇರುವ ನಕ್ಷತ್ರಕ್ಕೆ ಮಕ್ಕಳು, ಮತ್ತು ಭರವಸೆಯ ನಕ್ಷತ್ರಗಳಿದ್ದೀರಿ, ಬಾಬರವರ ಕಣ್ಣಲ್ಲಿರುವಂತಹ ತಾರೆಯರು ನೀವು. ಬಾಬಾ ಹೇಳ್ತಿದ್ದಾರೆ ತೋ ನೈನೋ ಮೇ ಕೌನ್ ಸಮಾ ಸಕ್ತಾ ಹೈ. ಓಕೆ, ಬಾಬನ ನಯನದಲ್ಲಿ ಮಿನುಗುತ್ತಾರೆ ಗೋವಿಂದ ರೆಡ್ಡಿ ಅನ್ನೋರು, ಅಂದರೆ ಹೊಳೆಯುವ ನಕ್ಷತ್ರನ. ಓಕೆ, ಸೊ ನೈನೋ ಮೇ ಕೌನ್ ಸಮಾ ಸಕ್ತಾ ಹೈ ಅಂದರೆ ಬಾಬರವರ ನಯನಗಳಲ್ಲಿ ಯಾರು ಸಮಾವೇಶ ಆಗಬಲ್ಲರು. ಜೋ ಬಿಂದು ಹೇ, ಯಾರು ಬಿಂದು ಆಗಿದ್ದೀರಿ ಅವರೇ ಸಮಾವೇಶ ಆಗಲಿಕ್ಕೆ ಸಾಧ್ಯ. ಲಕ್ಕಿ ಸ್ಟಾರ್. ಜೋ ಬಿಂದು ಹೇ, ಆಂಖೋ ಮೇ ದೇಖನೆ ಕಿ ವಿಶೇಷತಾ ಹೇ ಹೇ ಬಿಂದು ಮೇ. ಕಣ್ಣುಗಳಲ್ಲಿ ನೋಡುವುದರ ಒಂದು ವಿಶೇಷತೆನೇ ಬಿಂದುದಲ್ಲಿ. जितना यह स्मृति रखेंगे कि हम बाप के नयनों के सितारे हैं तो स्वतः ही बिंदु रूप होंगे. अंडरलाइन. ಕಣ್ಮಣಿಗಳು ಏನು ಹೇಳಿದ್ರು ಬಾಬಾ, ಕಣ್ಣುಗಳಲ್ಲಿ ನೋಡುವುದರ ಒಂದು ವಿಶೇಷಣೆ ಆಗಿದೆ ಬಿಂದುವಿನಲ್ಲಿ. ಎಷ್ಟು ಈ ಸ್ಮೃತಿ ಇಟ್ಕೊಳ್ತೀರಿ, ನಾವು ಬಾಬರವರ ನಯನಗಳ ಸಿತಾರೆ ನಕ್ಷತ್ರ ಕಣ್ಣು ಮಣಿಯಾಗಿದ್ದೇವೆ ಅಂತ ಯಾವಾಗ ಅನ್ಕೊಳ್ತೀರಿ, ಯಾವಾಗ ಸ್ವತಃ ಬಿಂದು ರೂಪ ಆಗ್ಬಿಡ್ತೀರಿ. ನೋಡಿ, ಇದೊಂದು ಪಾಯಿಂಟ್ ಅನ್ಕೊಂಡ್ರೆ ಸಾಕು, ನೀವು ಸ್ವತಃ ಬಿಂದು ಆಗ್ತೀರಿ ಅಂತಿದ್ದಾರೆ. ಯಾರೆಲ್ಲ ಹೇಳಿದ್ರಲ್ವಾ, ನಾನು ಲಕ್ಕಿ ಸ್ಟಾರ್, ನಾನು ಪರಮಾತ್ಮ ಕಣ್ಮಣಿ, ನಾನು ಪರಮಾತ್ಮ ನಯನದಲ್ಲಿರುವ ನಕ್ಷತ್ರ, ನಾನು ಸಫಲತಾ ನಕ್ಷತ್ರ, ಯಾರೆಲ್ಲ ಹೇಳಿದ್ರಲ್ವಾ, ಯಾರೆಲ್ಲ ಹೇಳಿದ್ರಿ. ಈ ಒಂದು ವೇಳೆ ನಮ್ಮನ್ನು ನಾವು ನಕ್ಷತ್ರ ಅಂತ ಹೇಳ್ತಿದ್ವಿ, ಪರಮಾತ್ಮ ನಯನದಲ್ಲಿರುವ ನಕ್ಷತ್ರ ಮಣಿ ಅಂತ ಏನು ಹೇಳ್ತಿದ್ದಾರೆ, ಸ್ವತಃ ಬಿಂದು ರೂಪದಲ್ಲಿ ಸ್ಥಿತರಾಗಿ ಬಿಡ್ತೀರಿ. ಕೋಯಿ ಬಡಿ ಚೀಸ್ ಆಂಕೋ ಮೇ ನಹಿ ಸಮಾಯಿಗೆ. ಕರೆಕ್ಟ್ ಅಲ್ವಾ? ಬೇರೆ ದೊಡ್ಡದಾದ ವಸ್ತು ಏನಾದರೂ ಕಣ್ಣುಗಳಲ್ಲಿ ಸಮಾವೇಶ ಆಗಲಿಕ್ಕೆ ಸಾಧ್ಯ ಇಲ್ವಲ್ಲ. ಹಾಗಾಗಿ ಬಿಂದು, ಪುಟಾಣಿ ಬಿಂದು ಮಣಿಯಾಗಿ, ಆ ಮನೆಯಲ್ಲಿ ವೆರೈಟಿ ನಕ್ಷತ್ರಗಳಾಗಿ ನೀವು ಬಾಬನ ನಯನದಲ್ಲಿ ಸಮಾವೇಶ ಆಗ್ತೀರಿ. ಬೇರೆ ದೊಡ್ಡ ವಸ್ತು ಯಾವುದು ಸಮಾವೇಶ ಆಗುವುದಿಲ್ಲ. ಸ್ವಯಂ ಆಂಕ್ ಹಿ ಸೂಕ್ಷ್ಮ ಹೇ, ತೋ ಸೂಕ್ಷ್ಮ ಆಂಕ್ ಮೇ ಸಮಾನೆ ಕಾ ಸ್ವರೂಪ ಬಿ ಸೂಕ್ಷ್ಮ ಹೇ. ಕರೆಕ್ಟ್ ಅಲ್ವಾ? ಸ್ವಯಂ ನಮ್ಮ ಕಣ್ಣು ಏನಿದೆ ಅದು ಕೂಡ ಸೂಕ್ಷ್ಮವಾಗಿದೆ. ಹಾಗಾದರೆ ಸೂಕ್ಷ್ಮ ಕಣ್ಣಿನಲ್ಲೂ ಸಮಾವೇಶದ ಸ್ವರೂಪವೂ ಸೂಕ್ಷ್ಮವಾಗಿದೆ. ಸೂಕ್ಷ್ಮ ಕಣ್ಣು ದಿವ್ಯ ನೇತ್ರ, ಆ ಸೂಕ್ಷ್ಮ ನೇತ್ರದಲ್ಲೂ ಕೂಡ ನಾವು ದಿವ್ಯ ನೇತ್ರ, ನಾವು ಏನು ಬುದ್ಧಿರೂಪಿ ದಿವ್ಯ ನೇತ್ರ ಏನಿದೆ ಸೂಕ್ಷ್ಮ ಆಗಿದ್ದೀವಿ. ಸೊ ಸೂಕ್ಷ್ಮ ಕಣ್ಣಿನಲ್ಲಿಯೇ ಬಾಬರವರ ಸೂಕ್ಷ್ಮ ಕಣ್ಣಿನಲ್ಲಿ ನಾವು ಸಮಾವೇಶ ಆಗುವಂತಹ ಸ್ವರೂಪ ಸೂಕ್ಷ್ಮವಾಗಿದೆ. ಸೊ ಬಿಂದು ರೂಪ ಮೇ ರಹತೆ ಹೋ. ಬಾಬಾ ಕ್ವಶನ್ ಕೇಳ್ತಾರೆ, ಎಲ್ಲರೂ ಬಿಂದು ರೂಪದಲ್ಲಿ ಇರ್ತೀರಾ? ಮುದ್ದಾದ ಮಕ್ಕಳೇ ಬಾಬಾ ಕೇಳ್ತಾರೆ, ಬಿಂದು ರೂಪದಲ್ಲಿ ಇರ್ತೀರಾ? ವಂಡರ್ಫುಲ್ ಮಕ್ಕಳು. ಪರಮಾತ್ಮ ನಕ್ಷತ್ರ, ಪರಮಾತ್ಮ ಕಣ್ಣು ಮಣಿಗಳು, ಬಿಂದು ರೂಪದಲ್ಲಿ ಇರ್ತೀರಿ. ವೆರಿ ಗುಡ್ ಅಂತಿದ್ದಾರೆ ಬಾಬರು. ಯಹ ಬಡಾ ಲಂಬಾ ಚೌಡಾ ಶರೀರ ಯಾದಾ ಜಾತಾ ಹೈ. ಬಾಬಾ ಕೇಳ್ತಿದ್ದಾರೆ, ಬಿಂದು ರೂಪದಲ್ಲಿ ಇರ್ತೀರಾ ಅಥವಾ ಈ ಒಂದು ಉದ್ದ ಅಗಲ ಇರುವಂಥ ಶರೀರ ನೆನಪು ಬರ್ತದ ಕೇಳ್ತಿದ್ದಾರೆ ಬಾಬರವ್ರು. ಇಲ್ವಲ್ಲ ಮಮತಾಕೋರೆ? ಇಲ್ಲಪ್ಪಾಜಿ, ನಮ್ದು ಲಂಬಾ ಚೌಡ ಶರೀರ ನೆನಪಿಗೆ ಬರುವುದಿಲ್ಲ, ಓನ್ಲಿ ಬಿಂದು. ಏನಾಗಿದ್ದೀರಿ ಶಾರದಾಕೋರೆ? ಬಿಂದು 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 ಬಿಂದು. ಶ್ವೇತಾಕೋರೆ ಏನಾಗಿದ್ದೀರಿ? ಬಿಂದು 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 ಆಗಿಬಿಟ್ಟಿದ್ದೀವಿ. ನಾವೆಲ್ಲರೂ ಏನಾಗಿದ್ದೀವಿ? ಬಿಂದು 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 ಬಿಂದು. छोटीर बिंदु बिंदु. लंबा चौड़ा शरीर याद आ जाता है क्या? नहीं ना?
बाप दादा ने पहले भी सुनाया था कि हर कर्म में सफलता व प्रत्यक्ष फल प्राप्त करने का साधन है ಡ್ಯಾಶ್. ಯಾರಿಗಾದ್ರೂ ಹೇಳಲಿಕ್ಕೆ ಸಾಧ್ಯನಾ ನೋಡ್ರಿ? ಎಲ್ಲರೂ ಸೂಕ್ಷ್ಮವಾಗಿ ಬುದ್ಧಿ ಲೈನ್ ಕ್ಲಿಯರ್ ಅಂತವ್ರು ಹೇಳ್ತೀರಿ. ಏನು ಹೇಳಿದ್ರು? ಬಾಪ್ ದಾದಾ ಮೊದಲೇ ಹೇಳಿದ್ದೆ ನಾನು, ಪ್ರತಿ ಕರ್ಮದಲ್ಲಿ ಸಫಲತೆ ಪ್ರತ್ಯಕ್ಷ ಫಲ ಪ್ರಾಪ್ತಿ ಮಾಡಿಕೊಳ್ಳುವುದರ ಸಾಧನ ಡ್ಯಾಶ್ ಹಚ್ಕೊಡ್ರಿ. ಕ್ಲೂ ಸಿಕ್ತಲ್ವಾ? ಬಾಪ್ ದಾದಾ. ಹಾಂ, ವೆರಿ ಗುಡ್. ಮತ್ತೆ ಒಂದು ಬಿಂದು. ಎವ್ರಿ ಡೇ ಬಾಪ್ ದಾದಾ ಮೊದಲೇ ಹೇಳಿದ್ರು, ಪ್ರತಿ ಕರ್ಮದಲ್ಲಿ ಸಫಲತೆ ಮತ್ತು ಪ್ರತ್ಯಕ್ಷ ಫಲ ಪ್ರಾಪ್ತಿ ಮಾಡಿಕೊಳ್ಳುವುದರ ಸಾಧನ ಎವ್ರಿ ಡೇ ಡ್ಯಾಶ್ ಅನ್ನು ಹಚ್ಕೊಡ್ರಿ. ಎವ್ರಿ ಡೇ ಬಾಬಾ ಏನು ಹಚ್ತಾರೆ ನಿಮಗೆ? ಹಾಂ, ಎವ್ರಿ ಡೇ ಮಾರ್ನಿಂಗ್ ಏನು ಹಚ್ಕೋಬೇಕು? ಯಾವ ಥರದ ತಿಲಕ ಹಚ್ಕೊಳ್ತೀರಿ? ಶೈಲಾ ಹಾಕೋರು ವಂಡರ್ಫುಲ್. ವಿಜಯದ ತಿಲಕ, ತಿಲಕ ಸ್ಮೃತಿ. ಓಕೆ, ಎಷ್ಟು ಬಿಂದು ಹಾಕೋತೀರಿ? ವಿಜಯದ ತಿಲಕ. ಓಕೆ, ಎಷ್ಟು ಬಿಂದು ಹಾಕೋತೀರಿ? ಎಷ್ಟು ಬಿಂದು ಹಚ್ಕೊಳ್ತೀರಿ? ಸ್ಮೃತಿಯ ತಿಲಕ ಮೂರು. ಎಕ್ಸಲೆಂಟ್. ಪರಮಾತ್ಮ ಸಮೀಪದ ರತ್ನಗಳೇ, ವಂಡರ್ಫುಲ್. ಎಕ್ಸಲೆಂಟ್. 3 ಬಿಂದುವಿನ ತಿಲಕವನ್ನು ಹಚ್ಕೊಡ್ರಿ. ಸ್ಮೃತಿಯ ತಿಲಕವನ್ನು ಹಚ್ಕೊಡ್ರಿ. 3 ಬಿಂದುವಿನ ತಿಲಕ. ಮಾರ್ನಿಂಗ್ ಅಮೃತ ವೇಳೆ ಎವ್ರಿ ಡೇ ಸಫಲತೆ ಪ್ರತ್ಯಕ್ಷ ಫಲ ಪ್ರಾಪ್ತಿ ಮಾಡಿಕೊಳ್ಳುವುದರ ಸಾಧನ ಎವ್ರಿ ಡೇ ಅಮೃತ ವೇಳೆ 3 ಬಿಂದುವಿನ ತಿಲಕವನ್ನು ಹಚ್ಕೊಡ್ರಿ ಅಂತಿದ್ದಾರೆ ಅಪ್ಪಾಜಿಯವರು. 3 ಬಿಂದು ಯಾದ ಹೇನಾ? 3 ಬಿಂದುಗಳು ನೆನಪಿದೆಯಾ ಎಲ್ರಿಗೂ? ಸ್ವಯಂ ಆತ್ಮ ಬಿಂದು, ಬಾಬಾ ರಾಮ ಬಿಂದು. ಓಕೆ, ಎಕ್ಸಲೆಂಟ್. ನೆನಪಿದೆ ಬಾಬಾ. 3 ಬಿಂದು ನೆನಪಿದೆಯಾ? 3 ಬಿಂದು ಯಾದ ಹೇನಾ? ಏನು ದೊಡ್ಡ ಮಾತಿಲ್ಲ ಬಾಬಾ ಇದರಲ್ಲಿ, ಗೊತ್ತಿದೆ ನಮಗೆ. ಈ ಥರ ಅಲ್ಲ, ಈ ಸಮಯದಲ್ಲಿ ಪರಮಾತ್ಮ ಎಲ್ಲ ಮಕ್ಕಳನ್ನು ಉಮ್ಮಂಗ ಉತ್ಸಾಹದಲ್ಲಿ ನಶಾನಾರಾಯಣರನ್ನಾಗಿ ಮಾಡ್ತಾ ಇದ್ದಾರೆ. ಈ ಸಮಯದಲ್ಲಿ ಬಾಬಾ ಹೇಳುವಾಗ ನಿಮ್ಮ ನಶೆ ಎಷ್ಟಿದೆ ಚೆಕ್ ಮಾಡ್ತಾ ಇದ್ದಾರೆ ಬಾಬರವರು. ಏನು ದೊಡ್ಡ ಮಹಾಬಾಬಾ, ನಾಲೆಜ್ ಗೊತ್ತಿದೆ ನನಗೆ ಅಂದ್ಕೊಳ್ಬೇಡ್ರಿ. ನಾಲೆಜ್ ಎಲ್ರಿಗೂ ಗೊತ್ತಿದೆ. ಆದರೆ ಈ ಸಮಯದಲ್ಲಿ ಬಾಬಾ ಯಾಕೆ ಉಮ್ಮಂಗ ಉತ್ಸಾಹ ತರಿಸ್ತಾ ಇದ್ದಾರೆ, ಅದರ ಸ್ಮೃತಿಯಲ್ಲಿ ತರಿಸ್ತಾ ಇದ್ದಾರೆ, ಅರ್ಥ ಮಾಡ್ಕೋಬೇಕಾಗಿದೆ. ಸೊ 3 ಬಿಂದು ಯಾದೇನಾ? ಲಗಾನ ಬಿ ಯಾದ್ ರತ ಹೇ. ಹಚ್ಕೊಳ್ಳೋದು ಗೊತ್ತಿದೆಯಾ ನಿಮಗೆ? 3 ಬಿಂದು ಗೊತ್ತು, ಅವುಗಳನ್ನ ಹಚ್ಕೊಳ್ಳೋದು ಗೊತ್ತಿದೆಯಲ್ವಾ? ಕ್ಯೂಂಕಿ ಅಗರ್ ತೀನೋ ಹಿ ಬಿಂದಿ ಕಾ ತಿಲಕ್ ಸದಾ ಲಗಾ ಹುವಾ ಹೈ ತೋ ಸದೈವ ಉಡ್ತಿ ಕಲಾ ಕಾ ಅನುಭವ ಹೋತಾ रहेगा. ಏನು ಹೇಳಿದ್ರು ಬಾಬಾ? ಹಾಗಾದ್ರೆ ಈ 3 ಬಿಂದು ನೆನಪಿರ್ತದೆ ಅಂದ್ರೆ, ಹಚ್ಕೊಳ್ಳೋದು ನೆನಪಿರ್ತದೆ ಅಂದ್ರೆ, ಒಂದು ವೇಳೆ 3 ಬಿಂದಿನ ತಿಲಕ ಹಚ್ಕೊಂಡಿದ್ದಿದ್ದೆ ಆದರೆ ಸದೈವ ಹಾರುವ ಕಲೆಯ ಅನುಭವ ಆಗ್ತಾ ಇರ್ತದೆ ನಿಮಗೆ. ಹಾರ್ತಾ ಇದ್ದೀನಿ. ಗೊತ್ತಾ ನಿಮಗೆ? ಸ್ವಪ್ನದಲ್ಲೂ ಕೂಡ ಹಾರ್ತಾ ಇರ್ತೀರಿ. ಸ್ವಲ್ಪ ಹಿಂಗೆ ಮಲಗಿದ್ರೆ ಸಾಕು, ನೀವು ಆಕಾಶದಲ್ಲಿ ಹಾರ್ತಾ ಇರ್ತೀರಿ. ಅನುಭವ ಈ ಥರದ್ದು ಇರ್ತದೆ. ಬಟ್ ಹಾರುವ ಕಲೆ ಅಂದರೆ ಬೇರೆ ವೇನಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಅಂದರೆ ನೀವು ಸದಾ ಸಫಲತೆಯ ಪ್ರತ್ಯಕ್ಷ ಫಲ ಪ್ರಾಪ್ತಿ ಮಾಡಿಕೊಳ್ಳುವಂಥ ಹಾರುವ ಕಲೆಯಲ್ಲಿ ಹೋಗ್ತಾ ಇರ್ತೀರಿ. ಇದರ ಅನುಭವ ಆಗ್ತಾ ಇರ್ತದೆ ಅಂತಿದ್ದಾರೆ ಬಾಬರವರು. ಕೌನ್ಸಿ ಕಲಾಮೆ ಚಲ್ ರಹೆ ಹೋ. ಯಾವ ಕಲೆಯಲ್ಲಿ ನಡೀತಾ ಇದ್ದೀರಿ? ಏರುವ ಕಲೆನಾ, ಇಳಿಯುವ ಕಲೆನಾ, ಹಾರುವ ಕಲೆನಾ? ಯಾವ ಕಲೆಯಲ್ಲಿ ನಡೀತಾ ಇದ್ದೀರಿ? ಏರುವ ಕಲೆನಾ? ರಾಧಿಕಾ ಲಿಟಲ್ ಏಂಜಲ್, ವಂಡರ್ಫುಲ್. ಹಾರುವ ಕಲೆ ಎಕ್ಸಲೆಂಟ್. ಸುನಂದ ಅಕ್ಕವ್ರು ಎಕ್ಸಲೆಂಟ್. ರಾಜೇಶ್ವರಿ ಅಕ್ಕವ್ರು ವಂಡರ್ಫುಲ್. ರೇಣುಕಾ ಅಕ್ಕವರು, ವಿದ್ಯಾ ಅಕ್ಕವರು ವಂಡರ್ಫುಲ್. ಹಾರುವ ಕಲೆ
ಯಾವ ಕಲೆ? ಹಾರುವ ಕಲೆಯಲ್ಲಿ ನಡೀತಾ ಇದ್ದೀರಿ ಅಲ್ವಾ. ಉಡನೆ ಮೇ ಮಜಾ ಹೇನಾ? ಬಾಬಾ ಕೇಳ್ತಿದ್ದಾರೆ. ಯಾ ಕಬಿ ಉಡ್ತಿ ಕಬಿ ಚಲ್ತಿ ಕಬಿ ಚಡ್ತಿ? ಬಾಬಾ ಕೇಳ್ತಾ ಇದ್ದಾರೆ. ಬಾಬಾ ಏನು ಕೇಳ್ತಿದ್ದಾರೆ? ಹಾರುವ ಕಲೆ ಇದೆಯಾ, ಅಥವಾ ಹಾರುವ ಕಲೆಯಲ್ಲಿ ಹಾರ್ತಾ ಇದ್ದೀರೋ, ನಡೀತಾ ಇದ್ದೀರೋ, ಅಥವಾ ಅವಾಗವಾಗ ಹಾರೋದು, ಅವಾಗವಾಗ ನಡೆಯೋದು, ಅವಾಗವಾಗ ಏರುವುದು, ಹೀಗೆ ಮಾಡ್ತೀರಿ? ಏರುವುದೊಮ್ಮೆ, ನಡೆಯೋದೊಮ್ಮೆ, ಹಾರೋದೊಮ್ಮೆ ಮಾಡ್ತೀರಿ ಏನು ಕೇಳ್ತಿದ್ದಾರೆ ಬಾಬರು. ಸದಾ ಉಡ್ತಿ ಕಲಾ, ಅಂಡರ್ಲೈನ್ ಮಾಡ್ಕೋಬೇಕು. ಸದಾ ಹಾರುವ ಕಲೆ, ಎಲ್ಲರೂ ಸದಾ ಹಾರುವ ಕಲೆ. ಗೋವಿಂದನವ್ರು ನೋಡಿ ಹೇಗೆ ಹಾರ್ತಾ ಇದ್ದಾರೆ, ಪವರ್ಫುಲ್ ಏಂಜಲ್ ಆಗಿ. ಎಕ್ಸಲೆಂಟ್. ಬಾಬಾ ನೋಡ್ತಾ ಇದ್ದಾರೆ. ಉಮ್ಮಂಗ್ ಉತ್ಸಾಹ ಹೀಗಿರಬೇಕು, ಸದಾ ಇರಬೇಕು. ಎವ್ರಿ ಟೈಮ್, ಪ್ರತಿ ಬಾರಿ ಸಂಘದಲ್ಲಿ ಬಂದಾಗ ಇದೇ ಉಮ್ಮಂಗ್ ಉತ್ಸಾಹ. ಒಮ್ಮೆ ಕಡಿಮೆ, ಒಮ್ಮೆ ಜಾಸ್ತಿ ಇಲ್ಲ. ಎವರ್ ರೆಡಿ ಮಕ್ಕಳು, ಯಾವಾಗಲೂ ಸದಾ ಉಮ್ಮಂಗ್ ಉತ್ಸಾಹ, ಯಾವತ್ತೂ ಕಡಿಮೆ ಆಗ್ಬಾರ್ದು. ದಾದಿ ಗುಲ್ಜಾರ್ ದಾದಿಯವ್ರದ್ದು ಏನಿತ್ತು ಗೊತ್ತಾ ಸ್ಲೋಗನ್? ಖುಷಿ ಕುಚ್ ಭಿ ಹೋ ಜಾಯೆ, ಖುಷಿ ಕಮ್ ನೈ ಹೋನಾ. ಏನೇ ಆಗಲಿ, ಈ ಸಮಯ ಬಂತ ಎಲ್ಲ ಮರೆತು ಕೂತ್ಕೊಂಡ್ಬಿಡ್ಬೇಕು ಅಪ್ಪಾಜಿ ಜೊತೆಗೆ. ಉಮ್ಮಂಗ ಉತ್ಸಾಹದ ಪಂಕಗಳನ್ನು ಹೊಂದಿ ಹಾರೋದ್ದೇ ಹಾರಿದ್ದೆ. ರೇಣುಕಾಕೋರ್, ರಮಾಕೋರ್, ಶ್ವೇತಾಕೋರ್ ಹಾರ್ತಾ ಇದ್ದೀರಿ. ವಂಡರ್ಫುಲ್. ನೋಡ್ತಾ ಇದ್ದಾರೆ ಬಾಬ್ರು. ಕೌನ್ ಸಿ ಕಲಾ ಮೇ ಚಲ್ ರಹೆ ಹೋ? ಉಡ್ತಿ ಕಲಾ ಹೇನಾ? ಯಾ ಕಬಿ ಉಡ್ತಿ ಕಬಿ ಚಲ್ತಿ ಕಬಿ ಚಡ್ತಿ? ಸದಾ ಉಡ್ತಿ ಕಲಾ, ಯಾವಾಗಲೂ ಹಾರುವ ಕಲೆ. ಅವಾಗವಾಗ ನಿಂತು ಬಿಡ್ತೀರಿ, ಉಮ್ಮಂಗ ಉತ್ಸಾಹ ಕಡಿಮೆ ಆಗ್ಬಿಡ್ತದೆ. ಅವಾಗವಾಗ ನಡೀತೀರಿ, ಅವಾಗವಾಗ ಏರ್ತೀರಿ, ಹಾರುವುದು ಬಿಟ್ಟು ಅವಾಗವಾಗ ಹಾರೋದು. ಒಂದು ಸಾರಿ ಹಾರೋದು, ಒಂದು ಸಾರಿ ನಡೆಯೋದು, ಒಂದು ಸಾರಿ ಸುಮ್ಮನೆ ನಡೆಯೋದು, ಹಾಗಲ್ಲ. ಯಾವಾಗಲೂ ಹಾರುವ, ಸದಾ ಹಾರುವ ಕಲೆ ಅಂತಿದ್ದಾರೆ. ಸದಾ ಉಡ್ತಿ ಕಲಾ. ಓಕೆ ವಿಜಯಲಕ್ಷ್ಮಿ ಅಕ್ಕವರು, ವಂಡರ್ಫುಲ್. ಎಲ್ಲರೂ ಹಾರುವ ಕಲೆಯಲ್ಲಿ ಎಕ್ಸಲೆಂಟ್. ರೂಪ ಅಕ್ಕವರು, ಸರೋಜ್ ಅಕ್ಕರು, ವಂಡರ್ಫುಲ್. ಉಡ್ನೆ ಮೇ ಮಜಾ ಹೇನಾ? ಹಾರುವುದ್ರಲ್ಲಿ ಮಜಾ ಇದೆಯೋ ಇಲ್ಲೋ ಎಲ್ರಿಗೂ? ವನಿತಾ ಅಕ್ಕರೆ, ಉಡ್ನೆ ಮೇ ಮಜಾ ಹೇ ಸಬ್ಕೋ? ಎಲ್ರಿಗೂ ಮಜಾ ಇದೆಯೋ ಇಲ್ಲೋ? ಎಕ್ಸಲೆಂಟ್. ಯಾ ಚಡ್ನೆ ಮೇ ಮಜಾ ಹೇ? ಏರುವುದರಲ್ಲಿ ಮಜಾ ಇದೆಯಾ, ಅಥವಾ ಹಾರೋದ್ರಲ್ಲಿ ಮಜಾ ಇದೆಯಾ? ಯಾವುದರಲ್ಲಿ ಮಜಾ ಇದೆ ನಿಮಗೆ? ಹಾರುವುದರಲ್ಲಿ. ಗೋವಿಂದನವರು ಹಾರುವುದರಲ್ಲಿ ಪಕ್ಕಾ. ಶ್ವೇತಾಕ್ಕೂರ್ ಹಾರೋದ್ರಲ್ಲಿ ಮಜಾ ಇದೆಯಾ? ವೆರಿ ಗುಡ್. ಸತ್ಯಭಾಮಕ್ಕೂರ್, ಎಲ್ಲರೂ ಹಾರ್ತಾ ಇದ್ರಲ್ವಾ? ಫ್ಲೈಯಿಂಗ್ ಬಾಬಾ, ವಂಡರ್ಫುಲ್. ಹಾರೋದ್ರಲ್ಲಿ ಮಜಾ ಇದೆಯಲ್ವಾ? ವಿದ್ಯಾರಳಿ ಅಕ್ಕರು, ವಂಡರ್ಫುಲ್. ರಾಧಿಕಾ. ಸೊ ಚಡ್ನೆ ಮೇ ಮಜಾ ಹೇ? ಬಾಬಾ ಕೇಳ್ತಿದ್ದಾರೆ ಇಲ್ವಲ್ಲ, ಹಾರೋದ್ರಲ್ಲಿ. ಚಾರೋ ಓರ್ ಕೆ ವಾಯುಮಂಡಲ್ ಮೇ ದೇಖೋ ಕಿ ಸಮಯ ಉಡ್ತಾ ರಹತಾ ಹೇ. ನೋಡಿ ಬಾಬಾ ಏನು ಹೇಳ್ತಿದ್ದಾರೆ, ನಾಲ್ಕು ಕಡೆ ವಾಯುಮಂಡಲದಲ್ಲಿ ನೋಡಿದರೆ ಸಮಯ ಏನಾಗ್ತಿರ್ತದೆ? ಹಾರ್ತಾ ಇರ್ತದೆ. ಸಮಯ ಹಾರ್ತಾ ಇದೆ ಅಂತೆ ಬಾಬಾ. ಉಡ್ತಾ ರಹತಾ ಹೇ, ಸಮಯ ಚಲ್ತಾ ನಹಿ ಹೇ. ಅಂಡರ್ಲೈನ್. ಸಮಯ ನಡೀತದಾ? ಇಲ್ಲ, ಹಾರ್ತಾ ಇದೆ. ನಡೀತಾ ಇಲ್ಲ, ಸಮಯ ಹಾರ್ತಾ ಇದೆ. ಉಡ್ ರಹಾ ಹೇ. ಬಾಬಾ ನೋಡಿ, ಸಮಯ ಹಾರ್ತಾ ಇದೆ ಅಂತೆ. ಸುವರ್ಣಕ್ಕೂರೆ, ಸುಜಾತಕ್ಕೂರೆ ಏನು ಹೇಳಿದ್ರು ಬಾಬಾ? ಸಮಯ ಹಾರ್ತಾ ಇದೆ ಅಂತೆ. ಸ್ವೀಕಾರ ಇದೆಯಾ? ಹೌದಲ್ವಾ? ಸಮಯ ಹಾರ್ತಾ ಇದೆ. ಸಮಯ ಹಾರ್ತಾ ಇದೆ ಅಂದ್ಬಿಟ್ರು ಬಾಬರವರು. ನಡೀತಾ ಇಲ್ಲ, ಸಮಯ ಹಾರ್ತಾ ಇದೆ. ಅಷ್ಟು ಫಾಸ್ಟೆಸ್ಟ್ ಗತಿಯಲ್ಲಿ ಹೋಗ್ತಾ ಇದೆ. ಸಮಯ ಚಲ್ತಾ ನಹಿ ಹೇ, ಉಡ್ ರಹಾ ಹೇ. ಬಾಬಾ ಹಾರ್ತಾ ಇದೆ ಅಂತಾರೆ ಬಾಬರವರು. ನಾವು ಹಾರಬೇಕು. ವಂಡರ್ಫುಲ್. ಅವ್ರ ಆಪ್ ಕಬಿ ಚಡ್ತಿ ಕಲಾ ಕಬಿ ಚಲತಿ ಕಲಾ ಮೇ ಹೋಂಗೆ ತೋ ಕ್ಯಾ ರಿಸಲ್ಟ್ ಹೋಗಿ? ಬಾಬಾ ಕೇಳ್ತಿದ್ದಾರೆ. ಸಮಯ ಹಾರ್ತಾ ಇರುವ ಸಮಯ, ನೀವು ಅವಾಗವಾಗ ಏರುವ ಕಲೆ, ಅವಾಗವಾಗ ನಡೆಯುವ ಕಲೆಯಲ್ಲಿ ಬಂದರೆ ರಿಸಲ್ಟ್ ಏನಿರ್ತದೆ ಮಕ್ಕಳೇ? ಒಮ್ಮೆ ಹಾರ್ತೀರಿ, ಒಮ್ಮೆ ಕುತ್ಕೊಂಡ್ಬಿಡ್ತೀರಿ, ನಡೀತೀರಿ, ಒಮ್ಮೆ ಏರ್ತೀರಿ, ಒಮ್ಮೆ ಹಿಂಗೆ ಯಾಕಿರ್ತೀರಿ? ಯಾವಾಗಲೂ ಹಾರುವ ಕಲೆಯಲ್ಲಿ ಬರಬೇಕು. ಯಾಕೆ? ಸಮಯ ಹಾರ್ತಾ ಇದೆ ಮಕ್ಕಳೇ ಅಂತಿದ್ದಾರೆ ಬಾಬ್ರವ್ರು. ಅಂಡರ್ಲೈನ್ ಮಾಡ್ಕೊಳ್ಬೇಕಾಗಿರೋಂಥದ್ದು. ಹಂಗಾಗಿ ಬಾಬಾ ಇವತ್ತು ನೀವು ನೆನಪು ಮಾಡಿದ್ರು ಬಿಡಲ್ಲ, ನೀವು ನೆನಪು ಮಾಡಿದ್ರು ಕೂಡ ಬರ್ತೀನಿ, ಬಂದು ನಾನು ಫ್ರೆಂಡ್ ಆಗಿ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಬಂದ್ರು. ಎಲ್ಲರೂ ಸ್ಟಾರ್ಟಿಂಗಲ್ಲಿ ಬಾಬಾ ಮನೆಗೆ ಬಂದು ಕರ್ಕೊಂಬಂದರು. ಯಾರೆಲ್ಲ ಸ್ಟಾರ್ಟಿಂಗಲ್ಲಿದ್ರಿ, ಬಾಬಾ ಹೆಗಲ ಮೇಲೆ ಕೈ ಹಾಕ್ಕೊಂಡು ಕರ್ಕೊಂಬಂದರು. ನೀವು ಎಷ್ಟಾದ್ರೂ ನೀವು ಮರ್ತು ಬಿಡುವುದಿಲ್ಲ ನನ್ನ ಫ್ರೆಂಡ್ಸ್. ನೀವು ಗೊತ್ತು ನನಗೆ, ನೀವು ಕಲ್ಪಕ್ಕೂ ನನ್ನ ಫ್ರೆಂಡ್ಸ್, ನೀವು ನಿಮ್ಮನ್ನು ಬಿಡುವುದಿಲ್ಲ ನಾನಂತ. ಬಾಬಾ ನಾವೆಲ್ಲರೂ ಕೂಡ ಅಂತರಾಳದಿಂದ ಹೃದಯದ ಮೆತ್ರನ ಕರೆದ್ವಿ. ನಮ್ಮನ್ನೆಲ್ಲರೂ ಹೆಗಲ ಮೇಲೆ ಕೈ ಹಾಕೊಂಡು, ನಾನಿದೇನೇ ಚಿಂತೆ ಮಾಡಬೇಡ ಮಗು, ನಾನಿದೇನೇ ಚಿಂತೆ ಮಾಡಬೇಡ ಅಂತ ಎಷ್ಟು ಸಾರಿ ಹೇಳಿ ನಮ್ಮೆಲ್ಲರೂ ಹಾರಿಸಿಕೊಂಡು ಕರ್ಕೊಂಡ್ಬಂದಿದ್ದಾರೆ ಒತ್ತಡದಲ್ಲಿ. ವಂಡರ್ಫುಲ್ ಅಲ್ವಾ? ಬಾಬಾ ಕೇಳ್ತಿದ್ದಾರೆ. ವಂಡರ್ಫುಲ್ ಹೌದಲ್ವ? ಅವ್ರ ಆಪ್ ಕಬಿ ಚಡ್ತಿ ಕಲಾ ಕಬಿ ಚಲ್ತಿ ಕಲಾ ಮೇ ಹೋಂಗೆ ತೋ ಕ್ಯಾ ರಿಸಲ್ಟ್ ಹೋಂಗೆ? ಅವಾಗ ಒಮ್ಮೆ ಹಂಗೆ ಇದ್ರೆ ಹೆಂಗೆ ಅಂತಿದ್ದಾರೆ ಬಾಬ್ರವ್ರು. ಸಮಯ ಪರ್ ಪਹੁಂಚಂಗೆ. ಒಮ್ಮೆ ನಡೀತಿದ್ದೀರಿ, ಒಮ್ಮೆ ಹಾರ್ತಾ ಇದ್ದೀರಿ, ಒಮ್ಮೆ ಏರ್ತಾ ಇದ್ದೀರಿ, ಸಮಯಕ್ಕೆ ಅನುಗುಣವಾಗಿ ನೀವು ತಲುಪುತ್ತೀರಾ? ಇಲ್ವಲ್ಲ.
ಯಾವಾಗಲೂ ಹಾರಬೇಕು ನನಗೆ ನೀವು, ಅದಕ್ಕೆ ನೀವು ಎಷ್ಟು ಡಲ್ ಆದರೂ ನಾನು ಬಂದೆ ಇವತ್ತು ಅಂತಾರೆ ಬಾಬರು. ನೀವು ಹೆಂಗೆ ಡಲ್ ಆದರೂ ಬಿಡುವುದಿಲ್ಲ ನಾನು. तो पहुँचने वाले हो ना या पहुँचने वाले हो या पहुँचने वालों को देखने वाले हो, ಅಂಡರ್ಲೈನ್. ತಲುಪುವಂಥವ್ರು ಅಥವಾ ತಲುಪುವಂಥವ್ರು ನೋಡ್ಕೊಂತ ಕೂತ್ಕೊಳ್ಳೋರು ನೀವು ಅಂತಿದ್ದಾರೆ ಬಾಬರವರು. ಅಂಡರ್ಲೈನ್ ಮಾಡ್ಕೊಳ್ತಿದ್ದೀರಿ. ಯಾರು ತಲುಪ್ತಾ ಇದ್ದಾರೆ, ಹಾರ್ತಾ ಹಾರ್ತಾ ಹೋಗ್ತಾರೆ, ಅವ್ರು ನೋಡ್ಕೊಳ್ತಾ ಇವ್ರಿಗೆ ಹೋಗ್ಬಿಟ್ರು ನೋಡಿ ಹೋಗ್ಬಿಡಿ ಅನ್ಕೊಂಡು ಕೂತ್ಕೊಳ್ತೀರೋ, ಅಥವಾ ನೀವು ತಲುಪುವಂಥವ್ರ ನೀವು ಅಂತ ಕೇಳ್ತಿದ್ದಾರೆ ಬಾಬರವರು. ಇಲ್ಲ ಬಾಬಾ ನಾವು ತಲುಪುವಂಥವ್ರು. ಹೇಳ್ರಿ, ಇಲ್ಲ ಬಾಬಾ ನಾವು ತಲುಪುವಂಥವ್ರು. ಪहुँचने वाले हो या पहुँचने वालों को देखने वाले हो, ನೋಡುವಂಥವ್ರ ತಲುಪುವಂಥವ್ರ ನೀವು, ತಲುಪುವಂಥವ್ರು ಹೌದು ಅಲ್ವೋ. ಸಮಯ ಪರ್ ಪਹੁಂಚೆಂಗೆ ಬಾಬಾ ಕೇಳ್ತಾರೆ, ಸಮಯ ಪರ್ ಪਹੁಂಚೆಂಗೆ, ಸಮಯಕ್ಕನುಗುಣವಾಗಿ ಸಮಯದ ಮೇಲೆ ನೀವು ತಲುಪ್ತೀರಿ ಹೌದಲ್ವೋ. ನಾನೆಷ್ಟು ಪ್ರೀತಿ ಕೊಟ್ಟ ಮೇಲೂ ನಾನು ಮರಿತೀರೇನು ನೀವು ಬೇಜಾರಾದರೂ ಕೂಡ ನಾನು ಬಂದು ನಾನಿದ್ದೀನಿ ಅಂತ ಧೈರ್ಯ ಕೊಟ್ಟ ಮೇಲೂ ನೀವು ಇನ್ನೂ ಧೈರ್ಯವನ್ನು ಕಳ್ಕೊಂಡ್ರೆ ಹೆಂಗೆ ಮಕ್ಕಳೇ? ಸಮಯಕ್ಕೆ ಅನುಗುಣವಾಗಿ ತಲುಪ್ತಿರೋ ಇಲ್ಲ ಮಕ್ಕಳೇ ನೀವು? ಮುದ್ದು ಮುದ್ದಾದ ಮಕ್ಕಳು ಹೋದಲ್ಲ, ನನ್ನ ಮಕ್ಕಳು ಹೋದಲ್ಲ ನೀವು, ನನ್ನ ಫ್ರೆಂಡ್ಸ್ ಹೋದಲ್ಲ ನೀವು, ಫ್ರೆಂಡ್ಸ್ ಹೌದಲ್ಲ ನೀವು ಅಂತಾರೆ ಬಾಬರವರು. ಎಷ್ಟು ಪ್ರೀತಿ ಇದೆ, ಮರೆಯಲ್ವಲ್ಲ? ವಂಡರ್ಫುಲ್. ಯಾರು ಮರೆಯಲ್ಲ. ಎಂಥ ಡಲ್ ಆದರೂ ಬಿಡಲ್ಲ ನಿಮ್ಮನ್ನು. ಹಂಗೆ ಹಿಡ್ಕೊಂಡಿದ್ದೀನಿ, ಹಂಗೆ ಬೆನ್ನತ್ತಿದ್ದೀನಿ ನಿಮ್ಮನ್ನು. समय पर पहुंचेंगे, वेरी गुड. तो पहुंचने वाले हो या पहुंचने वालों को देखने वाले हो ಅಂತ ಹೇಳ್ತಾ ಸಭಿ ಪਹੁಂಚನೆ ವಾಲೆ ಹೋ ದೇಖನೆ ವಾಲೆ ಹೋ ಬಾಬಾ ನೋಡಿ ಕೇಳ್ತಾ ಇದ್ದಾರೆ. ಎಲ್ಲರೂ ತಲುಪೋರು ಹೌದು ಅಲ್ವ? ಅಥವಾ ಯಾರಾದರೂ ಬೇರೆದವ್ರು ತಲುಪ್ತಾ ಇದ್ದಾರೆ, ಅವ್ರು ತಲುಪುವಂಥವ್ರು ನೋಡುವಂಥವ್ರ ನೀವು ಕುತ್ಕೊಂಡು ಸುಮ್ಮನೆ ನೋಡ್ತೀರೇನೋ? ಇಲ್ವಲ್ಲ, ಗಟ್ಟಿ ಹಿಡ್ಕೊಂಡಿದ್ದೀವಿ. ವೆರಿ ಗುಡ್. ಬಾಬಾ ಕೇಳ್ತಾರೆ, ಎಲ್ಲರೂ ತಲುಪೋರ ಅಥವಾ ನೋಡೋರು ಅಂತ ಅಲ್ರಲ್ಲ, ಸುಮ್ಮನೆ ಕುತ್ಕೊಂಡು ನೋಡುವಂಥವ್ರಲ್ಲ ತಾನೇ. ಪ್ರಾಕ್ಟಿಕಲ್ ಉಮ್ಮಂಗ ಉತ್ಸಾಹ ಸದಾ ಇರ್ತದೆ ಬಾಬಾ. ನಾವಂತೂ ತಲುಪುವಂಥವ್ರು, ತಲುಪೋರನ್ನ ನೋಡುವಂಥವ್ರಲ್ಲ ನಾವು, ಹೌದಾ? ಸದಾ ಉಡ್ತಿ ಕಲಾ ಚಾಹಿಯೇನಾ? ಸದಾ ಹಾರುವ ಕಲೆ ಬೇಕಲ್ವಾ? ಸೊ ಉಡ್ತಿ ಕಲಾಕ ಕ್ಯಾ ಸಾಧನೆ? ಅಂಡರ್ಲೈನ್. ಉಡ್ತಿ ಕಲೆಯ ಸಾಧನ ಯಾವುದು ಅಂತ ಕೇಳ್ತಿದ್ದಾರೆ ಬಾಬರವರು. ಯಾರು ಹೇಳ್ತೀರಿ? ಉಡ್ತಿ ಕಲೆಯ ಸಾಧನ ಏನು? ಸಾಧನ್ ಕ್ಯಾ ಹೇ? ಯಾವ ಸಾಧನ? ಉಡ್ತಿ ಹಾರುವ ಕಲೆಯಲ್ಲಿ ಇದ್ದೀವಿ ಅಂತ ಅನ್ನೋದಕ್ಕೆ ಯಾವ ಥರ ಇದ್ದರೆ, ಯಾವ ಥರ ಅನುಭವ ಮಾಡಿದರೆ ನಾವು ಹಾರುವ ಕಲೆ. ನನ್ನ ಪಾಪ ಬಿಂದು ಫರಿಸ್ತ. ಯಾರು ಹೇಳಿದರು ಬಿಂದು ಅಂತ? ಯಾರು ಹೇಳಿದರು? ರಾಜೇಶ್ವರಿ ಬೆಳಗಿರಕ್ಕೋರು. ಎಕ್ಸಲೆಂಟ್. ಬಿಂದು ರೂಪದಲ್ಲಿರುವಂಥದ್ದು, ಹಾರುವಂಥದ್ದು. ಬಾಬಾ ನೋಡಿ, ಹಾರುವ ಕಲೆ ಅದಕ್ಕೆ ಸಾಧನ ಬಿಂದು ರೂಪದಲ್ಲಿರುವುದು. ಬಾಬಾ ಬಿಂದು ರೂಪದ್ದು ಬಹಳ ತಮ್ಮೆಲ್ರಿಗೂ ಕೆಲವೊಂದು ಸ್ಟ್ರೇಟ್ ಫಾರ್ವರ್ಡ್ ಆಗಿ ರಿಯಲ್ ಎಕ್ಸಾಂಪಲ್ಸನ್ನು ಕೂಡ, ರಿಯಲ್ ಅನುಭವಗಳನ್ನು ಕೂಡ ತಮಗೆಲ್ರಿಗೂ ಬಿಂದು ರೂಪದ ಒಂದು ತಾಕತ್ತಿನ ಬಗ್ಗೆ ಹೇಳಿಕೊಟ್ಟಲಾಗಿದೆ. ಹೇಗೆ ಬಿಂದು ರೂಪದಲ್ಲಿದ್ದಂಥವರು ಎಂತಹ ಮಾಯಾವಿ ಶಕ್ತಿ ನಿಮ್ಮ ಎದುರುಗಡೆ ಬಂದ್ರೂ ಅದರಿಂದ ಹೇಗೆ ಪಾರಾಗಬೇಕು ಅನ್ನೋದು ಕೂಡ ಉದಾಹರಣೆ ಸಮೇತ ಬಾಬಾ ಹೇಳಿಸಿದ್ದಾರೆ. ನೆನಪಿದೆಯಲ್ವಾ? ಎಂಥ ಆತ್ಮಗಳು ನಿಮ್ಮ ಎದುರುಗಡೆ ಬಂದು ಎಂತಹ ಆತ್ಮಗಳಿದ್ದರೂ ಕೂಡ ನೀವು ಬಿಂದು ಸ್ಟೇಜಲ್ಲಿ ಇದ್ದಿದ್ದೇ ಆದರೆ ನಿಮ್ಮನ್ನು ಯಾವ ಶಕ್ತಿನೂ ಹಿಡಿದಿಟ್ಟುಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ. ಓಕೆ, ಬಿಂದು ರೂಪದಲ್ಲಿರಬೇಕು. ಉದಾಹರಣೆ 1000 ಉದಾಹರಣೆ ಬಾಬಾ ಹೇಳಿಸಿದ್ದಾರೆ. ನೆನಪಿದೆಯಲ್ಲ? ಸಾಯಂಕಾಲ ಆದ ತಕ್ಷಣ ಬಾಬಾ ಒಂದಿಷ್ಟು ದಿನ ಕಂಟಿನ್ಯೂಸ್ ಆಗಿ ರಿಯಲ್ ಲೈಫ್ ಎಕ್ಸಾಂಪಲ್ಸನ್ನು ತಮ್ಮೆಲ್ರಿಗೂ ತಿಳಿಸ್ಕೊಟ್ಟಿದ್ದಾರೆ ಬಾಬಾ. ಹೌದು ಅಲ್ವೋ? ನೆನಪಿದಾವ ಎಲ್ರಿಗೂ? ಬಿಂದು ರೂಪದ ಬಹಳ ಮಹತ್ವ ಇದೆ. ಬಿಂದು ರೂಪದ ಮಹತ್ವ ಬಹಳ ಇದೆ. ಬಿಂದು ರೂಪದಲ್ಲಿ ಇದ್ದಂಥವ್ರು ಎಂತಹ ಶಕ್ತಿಯನ್ನು ಕೂಡ ಗೆಲ್ಲಬಲ್ಲಿರಿ. ಯಂತ್ರ ಮಂತ್ರ ತಂತ್ರ ಶಕ್ತಿ ಅಂತೂ ನಿಮ್ಮನ್ನು ಟಚ್ ಮಾಡ್ಲಿಕ್ಕೆ ಆಗುವುದಿಲ್ಲ. ಎವಿಲ್ ಸ್ಪಿರಿಟ್ಗಳು ನಿಮ್ಮನ್ನು ಟಚ್ ಮಾಡ್ಲಿಕ್ಕೆ ಆಗುವುದಿಲ್ಲ. ಎಂತಹದೇ ಲೆಕ್ಕಾಚಾರ ಏನೇ ಇದ್ರೂ ಕೂಡ ನಿಮ್ಮನ್ನು ಟಚ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಬಿಂದು ರೂಪದಲ್ಲಿರಬೇಕು. ಹಾರುವ ಕಲೆಯ ಸಾಧನ ಇದಾಗಿದೆ. ಹಾರುವ ಕಲೆಯ ಸಾಧನ ಇದಾಗಿದೆ ಅಂತಿದ್ದಾರೆ. ಡಬಲ್ ಲೈಟ್ ಬಿಂದು ತೋ ಹೇ ಲೇಕಿನ್ ಕರ್ಮ ಮೇ ಬಿ ಲೈಟ್. ಬಾಬಾ ನೋಡಿ ಏನು ಹೇಳ್ತಿದ್ದಾರೆ. ನೀವು ಬಿಂದು ಅಂತೂ ಇದ್ದೀರಿ, ಬಿಂದು ಆಗಿರ್ತೀರಿ, ಅನುಭವ ಮಾಡ್ತೀರಿ, ಆದರೆ ಕರ್ಮದಲ್ಲೂ ಕೂಡ ಲೈಟ್. ಬಿಂದು ಅಂತ ಇದ್ದೀರಿ, ಮತ್ತೆ ಕರ್ಮದಲ್ಲೂ ಲೈಟ್ ಆಗಿರಬೇಕು. ಟೈಟ್ ಆಗಿ ತಗೋಬೇಡ್ರಿ, ಲೈಟ್ ಆಗಿರಬೇಕು, ಹಗೂರ. ಡಬಲ್ ಲೈಟ್ ಹೋತು ಜರೂರ್ ಉಡೆಂಗೆ. ನೋಡಿ, ಒಂದು ದೇಹದ ಎಲ್ಲ ಭಾನದಿಂದ ಹಗೂರರಾಗಬೇಕು, ಲೆಕ್ಕಾಚಾರದ ಹೊರೆಯಿಂದ ಹಗೂರರಾಗಬೇಕು. ಬಿಂದು ಅಂತೂ ಲೈಟ್ ಇದ್ದೇ ಇದೆ. ಸೊ ಹಾಗಾಗಿ ನೀವು ಡಬಲ್ ಲೈಟ್ ಅಂತೂ ಖಂಡಿತವಾಗ್ಲೂ ಡಬಲ್ ಲೈಟ್ ಆಗಿದ್ದೇ ಆದರೆ ಹಗೂರರಾಗಿ ಹಾರಲಿಕ್ಕೆ ಸಾಧ್ಯ. ಖಂಡಿತವಾಗ್ಲೂ ನೀವು ಹಾರ್ತೀರಿ ಅಂತಿದ್ದಾರೆ ಬಾಬರವರು.
आधा कल्प बोझ उठाने की आदत होने के कारण बाप को बोझ देते हुए भी कभी कभी उठा लेते हैं. ಅಂಡರ್ಲೈನ್. ಅರ್ಧ ಕಲ್ಪ ದ್ವಾಪರದಿಂದ ಕಲಿಯುಗದ ಅಂತ್ಯದವರೆಗೂ ಹೊರೆಯನ್ನು ಹೊತ್ತುಕೊಳ್ಳುವುದರಿಂದ, ಹೊರೆ ಎಂತೆಂಥದ್ದು ಹೊತ್ತುಕೊಳ್ತೀವಿ, ವ್ಯರ್ಥದ ಹೊರೆ ಇರ್ತದೆ. ಹಾಗೆ ಹೋಗಿ ಒಂದು 20 ವರ್ಷ ಆಗಿರ್ತದೆ, ಇನ್ನೂ ಬುದ್ಧಿಯಲ್ಲಿ ಇಟ್ಕೊಂಡಿರ್ತೀವಿ ಹೊರೆ ಥರ. ಏನೇನೋ ಘಟನೆಗಳು ನಡೆದಿರ್ತದೆ, 20 ವರ್ಷ ಆಗಿರ್ತದೆ, 10 ವರ್ಷ ಆಗಿರ್ತದೆ, 15 ವರ್ಷ ಆಗಿರ್ತದೆ, ಎಷ್ಟು ದಿನಗಳಾಗಿರ್ತದೆ, ಅದನ್ನು ಇನ್ನೂ ಮರಿದೇ ಬುದ್ಧಿಯಲ್ಲಿ ಇಟ್ಕೊಳ್ತೀರಿ. ಯಾಕೆ ಅಂದರೆ ಅದು ದ್ವಾಪರದಿಂದ ಕಲಿಯುಗದಂತ್ಯದವರೆಗೂ ನಿಮಗೆ ಆ ಒಂದು ಆದತ್ತು ಬಿದ್ದುಬಿಟ್ಟಿದೆ, ನಿಮಗೆ ರೂಢಿ ಬಿದ್ದುಬಿಟ್ಟಿದೆ. ಅರ್ಧಕಲ್ಪ ಒಜ್ಜೆಯನ್ನು ಹೊರೆಯನ್ನು ಹೊರತಾ ನಿಮಗೆ ರೂಢಿ ಬಿದ್ದು ಬಿಟ್ಟಿರುವ ಕಾರಣ ಬಾಬರವರನ್ನು ಬಾಬನಿಗೆ ಬೂಜವನ್ನು ಕೊಡ್ತೀರಿ. ಒಂದೊಂದು ಸಾರಿ ಬಾಬನ ಕಮರದಲ್ಲಿ ಬರ್ತೀರಿ, ಎಲ್ಲ ಹೊರೆ ತಗೋಪ್ಪಾಜಿ, ನಂದೇನೂ ಸಂಬಂಧ ಇಲ್ಲ ಅಂತೀರಿ. ಮತ್ತೆ ರೂಢಿ ಇರುವುದರಿಂದ ಮೈ ಮರೆತು ಮತ್ತೆ ಹೊರೆಯನ್ನು ಹೊತ್ಕೊಂಡ್ಬಿಡ್ತೀರಿ. ನೀವು ಹಳೇದನ್ನು ನೆನಪು ಮಾಡ್ಕೊಳ್ತೀರಿ, ಹೊರೆ ನೆನಪು ಬರ್ತದೆ. ಮತ್ತೆ ಜವಾಬ್ದಾರಿ ಹೊತ್ಕೊಂಡ್ಬಿಡ್ತೀರಿ. ನಂದು ಅನ್ನೋದು ಬಂದ್ಬಿಡ್ತದೆ, ಎಲ್ಲ ನಂದು ಅಂತ ಬಂದ್ಬಿಡ್ತದೆ. ಹಾಗಾಗಿ ಅದು ರೂಢಿ ಇರುವ ಕಾರಣ, 63 ಜನ್ಮದಿಂದ ರೂಢಿ ಇರುವ ಕಾರಣ, ಹೊರೆ ಹೊತ್ಕೊಂಡು ರೂಢಿ ಇರುವುದು ಕಾರಣ ನೀವು ಏನು ಮಾಡ್ತೀರಿ, ಮತ್ತೆ ಹೊತ್ಕೊಂಡ್ಬಿಡ್ತೀರಿ. ಮಧ್ಯದಲ್ಲಿ ಎಲ್ಲ ಭಾರ ನಾನು ಕೊಟ್ಟಿರ್ತೀನಿ ಅಂತ ಹೇಳಿರ್ತೀರಿ, ಪ್ರಾಮಿಸ್ ಮಾಡಿರ್ತೀರಿ ಅಂತ ಸರಿ, ಮತ್ತೆ ಮರೆತು ಬಿಟ್ಟು ಮತ್ತೆ ಹೊರೆ ಹೊತ್ಕೊಂಡ್ಬಿಡ್ತೀರಿ ಅಂತಿದ್ದಾರೆ. ತಂಗ ಭೀ ಹೋತೆ ಹೋ, ನೋಡಿ ಕಷ್ಟನೂ ಪಡ್ತೀರಿ. ತಂಗ ಅಂದರೆ ಫುಲ್ಲು ನಿಮಗೆ ಪ್ರಾಬ್ಲಮ್, ಆ ಒಂದು ಹೊರೆಯಿಂದ ಪ್ರಾಬ್ಲಮ್ ಅನುಭವ ಆಗುತ್ತೆ ನಿಮಗೆ. ಆದರೆ ಆ ಒಂದು ಹೊರೆಯನ್ನು ಹೊತ್ಕೊಳ್ಳುವಂಥ ರೂಢಿ ಏನಿದೆಯಲ್ವಾ, ಆ ರೂಢಿಯಿಂದ ನೀವೇನಾಗಿದ್ದೀರಿ, ಮಜಬೂರಾಗ್ಬಿಟ್ಟಿದ್ರಿ. ಅಯ್ಯೋ ಏನು ಮಾಡೋದು ಅಂತ ಹೀಗಾಗ್ಬಿಟ್ಟಿದೆ, ಮಜಬೂರಾಗ್ಬಿಟ್ಟಿದೆ. ಕಹತೆ ಹೋ ತೇರಾ ಲೇಕಿನ್ ಬನಾ ದೇತೆ ಹೋ ಮೇರಾ, ಎಲ್ಲ ನಿಂದು ಅಂತ ಹೇಳಿಬಿಡ್ತೀರಿ. ನನ್ನ ಹತ್ರ ಬಂದಾಗ ಬಾಬನ ಕಂಪನಿಯಲ್ಲಿ ಬಂದಾಗ, ಬಾಬನ ಸಂಘದಲ್ಲಿ ಬಂದಾಗ ಎಲ್ಲ ನಿಂದಪ್ಪ, ನಿಜವಾಗ್ಲೂ ಪರಮೇಶ್ವರ ಎಲ್ಲ ನಿಂದು ಅಂತೀರಿ. ಆಮೇಲೆ ಬನಾ ದೇತೆ ಹೋ ಮೇರಾ, ನಂದು ಅಂದ್ಬಿಡ್ತೀರಿ. ಆಮೇಲೆ ನೀವು ಮಧ್ಯದಲ್ಲಿ ಎಲ್ಲ ನಿಂದು, ಮಕ್ಕಳು ನಿಂದು, ಮರಿ ಮಕ್ಕಳು ಮೊಮ್ಮಕ್ಕಳು ಎಲ್ಲವೂ ನಿಂದು ಅಂತೀರಿ. ಆಮೇಲೆ ನಂದು ಅಂದ್ಬಿಡ್ತೀರಿ, ನೀವು ನಂದು ಅಂದ್ಬಿಡ್ತೀರಿ. ಓಕೆ, ಸ್ವ उन्नति के लिए व विश्व सेवा के लिए कितना भी कार्य हो वह बोझ नहीं लगेगा. अंडरलाइन. ಸ್ವ ಉನ್ನತಿಗೋಸ್ಕರ ಅಥವಾ ವಿಶ್ವ ಸೇವೆಗೋಸ್ಕರ ಎಷ್ಟೇ ಭಾಗ್ಯ ಇರಲಿ ಆ ಹೊರೆ ಅನಿಸುವುದಿಲ್ಲ. ಏನು ಹೇಳಿದ್ರು ಬಾಬರವರು? ಸ್ವ ಉನ್ನತಿಗೋಸ್ಕರ ಮತ್ತು ವಿಶ್ವ ಸೇವೆಗೋಸ್ಕರ ಎಷ್ಟೇ ಕಾರ್ಯ ಇರಲಿ ಅದು ಹೊರೆ ಅನಿಸುವುದಿಲ್ಲ. ಲೇಕಿನ್ ಮೇರಾ ಮಾನನ ಅರ್ಥಾತ್ ಬೋಜ್ ಹೋನ, ನನ್ನದು ಅಂತ ಒಪ್ಕೊಳ್ತೀರಿ. ನನ್ನದು ಅಂತ ನೀವು ಒಪ್ಕೊಳ್ಳೋದು ಅಂದ್ರೇ ಹೊರೆ ಆಗ್ಬಿಡ್ತದೆ. ನಂದು ಅಂದರೆ ಹೊರೆ ಆಗ್ಬಿಡ್ತದೆ ಮಕ್ಕಳೇ. ತೋ ಸದೈವ ಕ್ಯಾ ಯಾದ್ ರಖೆಂಗೆ, ಮೇರಾ ನಹಿ ಡ್ಯಾಶ್, ನಂದಲ್ಲ ಡ್ಯಾಶ್. ಸದೈವ ಏನು ನೆನಪಿಡ್ತೀರಿ? ನಿಂದು ತೇರಾ, ನಿಂದು ತೇರಾ. ಪಕ್ಕಾ 100% पक्का तेरा, पक्का, वेरी गुड. तो सदैव क्या याद रखेंगे, मेरा नहीं तेरा, ಎಲ್ಲ ನಿಂದು ಬಾಬಾ. ಮನ್ಸೆ ಮುಖಸೆ ನಹಿ ಬಾಬಾ, ಹೃದಯದಿಂದ ಮನಸ್ಸಿನಿಂದ ಹೇಳಬೇಕು. ಏನೋ ನಿಂದು ಬಾಬಾ, ಎಲ್ಲ ನಿಂದು ಬಾಬಾ. ಎಂಥ ಕ್ರಿಟಿಕಲ್ ಕಂಡೀಷನ್ ಬಂದರು ನಿಂದು ಬಾಬಾ. मुख से तेरा भी कहते रहते हैं और मन से मेरा भी मानते रहते हैं. ಮುಖದಿಂದ ನಿಂದು ಅಂತಿರ್ತೀರಿ, ಮನಸ್ಸಿನಲ್ಲಿ ಮತ್ತೆ ಮನಸ್ಸಿನಿಂದ ನಂದು ಅಂತ ಒಪ್ಕೊಳ್ತಾ ಇರ್ತೀರಿ. ನೀವು ಹಂಗೆ ಮಾಡೋಂಗಿಲ್ಲ. ऐसे गलती नहीं करना. ಈ ಥರ ತಪ್ಪು ಮಾಡಿಬಿಡ್ರಿ ಮಕ್ಕಳಿಗೆ, ಅಂತಾರೆ ಬಾಬರು. बिंदु स्वरूप में स्थित होना अर्थात डबल लाइट बनना. ಅಂಡರ್ಲೈನ್. ಬಿಂದು ಸ್ವರೂಪದಲ್ಲಿ ಸ್ಥಿತರಾಗುವುದು ಅಂದ್ರೇನೆ ಡಬಲ್ ಲೈಟ್ ಆಗುವುದು. बड़ी चीज को उठाना मुश्किल होता है, छोटी चीज को उठाना सहज होता है. छोटे बिंदु रूप को स्मृति में रखते हो या लंबे शरीर को याद रखते हो. ಬಾಬಾ ಕೇಳ್ತಾ ಇದ್ದಾರೆ, ಡಬಲ್ ಲೈಟ್ ಗುರುವಾಗಿರೋದು. ಏನು ಕೇಳಿದ್ರು ಬಾಬಾ? ಬಿಂದು ಸ್ವರೂಪದಲ್ಲಿ ಸ್ಥಿತ ಆಗುವುದು ಅಂದ್ರೆ ಡಬಲ್ ಲೈಟ್ ಆಗುವುದು. ದೊಡ್ಡ ವಸ್ತುವನ್ನ ಎತ್ತುಕೊಂಡು ಹೊತ್ಕೊಳ್ಳುವುದು ಅಂದರೆ ಕಷ್ಟ ಆಗ್ತದೆ. ಅದೇ ಚಿಕ್ಕ ವಸ್ತುವನ್ನು ಎತ್ತುಕೊಳ್ಳುವುದು ಸಹಜ ಇರ್ತದೆ. ಹಾಗಾಗಿ ಚಿಕ್ಕ ಬಿಂದು ರೂಪವನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳುವುದು ಒಳ್ಳೆಯದಾ ಅಥವಾ ಉದ್ದವಾದ ಶರೀರವನ್ನು ನೆನಪಿಟ್ಟುಕೊಳ್ಳುವುದು ಒಳ್ಳೆಯದಾ? ಹೇಳ್ರಿ ಮಕ್ಕಳೇ ಅಂದ್ರು ಬಾಬರವರು.
ಏನು ಮಾಡ್ತೀರಿ? ದೊಡ್ಡ ಉದ್ದವಾದ ಶರೀರವನ್ನು ನೆನಪಿಟ್ಕೊಳ್ತೀರೋ, ಹೊತ್ಕೊಳ್ತೀರೋ, ಅಥವಾ ಬಿಂದು ಸ್ವರೂಪ ಈಸಿ ಇದೆಯೋ? ಯಾವ್ದು ಈಸಿ ಇದೆ? ಬಿಂದು 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 ನನಾತ್ಮ ಬಿಂದು 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 ಬಿಂದೂ ರೂಪದ ಸ್ಮೃತಿಯಲ್ಲಿ ಸದಾ ಇದ್ದೇನೆ ಬಾಬಾ. ಈ ಲಂಬೆ ಶರೀರ ಮರೆತು ಹೋಗಿದೆ ಬಾಬಾ. ಹೇಳ್ರಿ, ಬಿಂದೂ ರೂಪ ಸದಾ ಸ್ಮೃತಿಯಲ್ಲಿದೆ ಅಪ್ಪಾಜಿ. ಈ ಲಂಬಾ ಉದ್ದವಾದ ಶರೀರ ನೆನಪಿಲ್ಲ ಬಾಬಾ, ನಿನ್ನ ಹತ್ರ ನೆನಪಿಲ್ಲ, ಬರುವುದಿಲ್ಲ. ಯಾದ के लिए कहा जाता है बिंदु में याद रखना. ನೆನಪಿಗಾಗಿ ಹೇಳಲಾಗ್ತದೆ. ಬುದ್ಧಿಯಲ್ಲಿ ಏನಿಟ್ಕೋಬೇಕು? ನೆನಪಿಗೋಸ್ಕರ ಏನು ಹೇಳಲಾಗ್ತದೆ? ಬುದ್ಧಿಯಲ್ಲಿ ನೆನಪಿಟ್ಕೋಬೇಕು. मोटी चीज को याद रखते हो और छोटी चीज को छोड़ देते हो, इसलिए मुश्किल हो जाता है. ಕಷ್ಟ ಯಾಕಾಗ್ತಿದೆ ಅಂದರೆ ದಪ್ಪ ದಪ್ಪ ವಸ್ತುಗಳನ್ನು ನೆನಪಿಟ್ಕೊಳ್ತೀರಿ. ದೊಡ್ಡ ದೊಡ್ಡ ಮಾತಂದ್ರೆ ಈ ಶರೀರದ ಮಾತು ಉದ್ದ ಇದೆಯಲ್ವಾ, ದಪ್ಪ ಇದೆಯಲ್ಲ, ಅಗಲ ಉದ್ದ ಇದೆಯಲ್ವಾ, ಅದನ್ನು ನೆನಪಿಟ್ಕೊಳ್ತೀರಿ ಅಂದಾಗ ಏನಾಗ್ತದೆ? ಆವಾಗ ಚಿಕ್ಕದನ್ನು ಮರ್ತು ಬಿಡ್ತೀವಿ ನಾವು. ಚಿಕ್ಕದು ಕಣ್ಣಿಗೆ ಕಾಣಿಸೋದಿಲ್ಲ ಅಲ್ವಾ, ಹಾಗಾಗಿ ಮರ್ತು ಬಿಡ್ತೀವಿ. ಹಾಗಾಗಿ ಕಷ್ಟ ಆಗ್ತದೆ ನಿಮಗೆ ಅಂತಾರೆ ಬಾಬ್ರವರು. ಹಾಗಾಗಿ ನಿಮಗೆ ಕಷ್ಟ ಆಗ್ತದೆ. ಶರೀರವನ್ನು ನೆನಪಿಟ್ಕೊಳ್ತೀರಿ, ಉದ್ದವಾದ ದಪ್ಪವಾದ ಬಾಡಿಯನ್ನು ನೆನಪಿಟ್ಕೊಳ್ತಾರೆ, ಚಿಕ್ಕದಾದ ಒಂದು ಬಿಂದು ಮರ್ತು ಹೋಗ್ಬಿಡ್ತೀರಿ, ಹಾಗಾಗಿ ಕಷ್ಟ ಆಗ್ತದೆ. ಲೈಫ್ ಮೇ ಬಿ देखो छोटा बनना अच्छा है या बड़ा बनना अच्छा है. ಜೀವನದಲ್ಲೂ ಕೂಡ ನೋಡ್ರಿ ನೀವು, ಜೀವನದಲ್ಲೂ ಕೂಡ ನೋಡ್ರಿ ನೀವು, ಚಿಕ್ಕವರಾಗೋದು ಒಳ್ಳೇದಾ ಅಥವಾ ದೊಡ್ಡವರಾಗೋದು ಒಳ್ಳೇದಾ? ಚಿಕ್ಕವರಿದ್ರೇ ಎಷ್ಟು ಚೆನ್ನಾಗಿ ಬಾಬಾ ಪುಟಾಣಿ ಮಕ್ಕಳೇ ಪುಟಾಣಿ ಮಕ್ಕಳೇ ಅಂತ ಎಷ್ಟು ಚೆನ್ನಾಗಿ ಮಾತಾಡ್ತಾರಲ್ವ ಬಾಬಾ. ನಾನೇ ದೊಡ್ಡವನು ಅಂತ ಹೇಳಿದ್ರೆ ಏನು ಮಾಡ್ತಾರೆ ಬಾಬಾ? ನೀ ಭಾಳ ದೊಡ್ಡವನಾಗಿದ್ದಿ ಬಿಡಪ್ಪ, ಅಲ್ಲೇ ಕೂತ್ಕೋ ಅಂತಾರೆ ಬಾಬರು. ಹಾಗಾಗಿ ಬಾಲಕರಾಗಬೇಕು. ಮೊದಲು ಬಾಲಕರಾಗಿದ್ವು ಇಲ್ಲ ಆವಾಗಲೇ ಯೋಗ ಮಾಡುವಾಗ ಚಿಕ್ಕ ಪುಟಾಣಿ ಆಗಿದ್ರು ಇಲ್ಲೆಲ್ಲರೂ. ನೀವು ಶಟ್ಕೊಂಡಿರಿ ಅಂತ ಬಂದ್ರಲ್ವ ಬಾಬರವ್ರು, ನೀವು ಬೇಜಾರಾಗಿದ್ದೀರಿ ಅಂತ ಬಂದ್ರಲ್ವ, ಹೃದಯವಿದೀನರಾಗಿದ್ದೀರಿ, ಭಾಳ ಮರ್ತೋಗ್ಬಿಟ್ಟಿದ್ದೀರಿ. ಹಂಗಾಗಿ ಬಾಬಾ ಚಿಕ್ಕ ಪುಟಾಣಿ ಮಕ್ಕಳ ಹತ್ರನೇ ಬರ್ತಾರೆ ಬಾಬರವ್ರು. ಬಂದ್ರೋ ಇಲ್ಲೋ ಬಾಬಾ? ಪುಟಾಣಿ ಮಕ್ಕಳಲ್ಲಿ ಹತ್ರ ಬಂದ್ರೋ ಇಲ್ಲೋ? ಪಕ್ಕ ಬಾಲಕರಾಗಿದ್ದಾಗೆ ಬಾಬಾ ಬಂದ್ರೋ ಇಲ್ಲೋ? ಚಿಕ್ಕವರು ಹೌದು ಅಲ್ವ ನಾವು? ಹೇಗೆ ನೀವು ಚಿಕ್ಕ ಮಗುವನ್ನು ಪ್ರೀತಿ ಮಾಡ್ತಿರ್ತೀರಿ, ಮುದ್ದು ಮಾಡ್ತಾ ಇರ್ತೀರಿ, ಹಾಗೆ ಅಪ್ಪಾಜಿ ಎದುರುಗಡೆ ನಾವು ಯಾವಾಗಲೂ ಬಾಲಕರೇ. ಅಪ್ಪಾಜಿ ಮುಂದೆ ನಾವು ದೊಡ್ಡವ್ರು ಹೇಗಾಗ್ಲಿಕ್ಕೆ ಸಾಧ್ಯ? ಚಿಕ್ಕವರಾಗಬೇಕು, ದೊಡ್ಡವರಾಗಬಾರ್ದು ಅಂತಾರೆ ಬಾಬ್ರವ್ರು. ಜೀವನದಲ್ಲೂ ಕೂಡ ನೋಡ್ರಿ, ಚಿಕ್ಕವರಾಗುವುದು ಒಳ್ಳೆಯದು, ದೊಡ್ಡವರಾಗುವುದು. ಚಿಕ್ಕವರಿಗೆ ಏನು ಯಾವುದು ಅಹಂಕಾರ ಇರುವುದಿಲ್ಲ, ಟೆನ್ಷನ್ಸ್ ಇರುವುದಿಲ್ಲ. ಭಾಳ ಪ್ಯೂರ್ ಆಗಿರ್ತಾರೆ ಪುಟಾಣಿ ಮಕ್ಕಳು. ವಿರಾಜ್ ನೋಡಿ ಯಾವುದು ಟೆನ್ಷನ್ ಇಲ್ಲ. ಹಾಗೆ ನಾವು ಮಕ್ಕಳು ಪರಮೇಶ್ವರನ ಒಂದು ಸ್ಮೃತಿ ಅಂತ ಬಂದಾಗ ಅವರ ಎದುರುಗಡೆ ನಾವು ಪುಟಾಣಿ ಬಿಂದುಗಳೇ, ಪುಟಾಣಿ ಮಕ್ಕಳೇ, ಚಿಕ್ಕವರಾಗ್ಬಿಡ್ಬೇಕು ಅವ್ರ ಎದುರುಗಡೆ. ನಾವು ಅವ್ರ ಎದುರುಗಡೆ ಆಗಕ್ಕೆ ಹೋಗಬಾರ್ದಲ್ವ ನಾವು. ಹಾಗೆ ಲೈಫ್ದು ಉದಾಹರಣೆ ಕೊಡ್ತಾ ಇದ್ದಾರೆ ಬಾಬರು. ಛೋಟಾ ಬನ್ನ ಅಚ್ಚಾ ಹೇ ಬಾಬಾಕ್ಕೆ ಹೇಳ್ತಿದ್ದಾರೆ. ಚಿಕ್ಕವರಾಗೋದು ಒಳ್ಳೇದು, ಚಿಕ್ಕವರಾಗೋದು ಒಳ್ಳೇದು ಮಕ್ಕಳೇ. ಚಿಕ್ಕವರಾಗ್ಬಿಡ್ರಿ, ದೊಡ್ಡವ್ರ ಥರ ಆಗ್ಬೇಡ್ರಿ ಅಂತಾರೆ ಬಾಬರು. तो छोटा स्वरूप याद रखना अच्छा है ना. ಚಿಕ್ಕ ಸ್ವರೂಪ ಅಂದರೆ ಬಿಂದು ಸ್ವರೂಪ ನೆನಪಿಟ್ಕೊಳ್ಳೋದು ಒಳ್ಳೇದಲ್ವಾ? ಬಿಂದು ಸ್ವರೂಪ ನೆನಪಿಟ್ಕೊಳ್ಳೋದು ಒಳ್ಳೇದಲ್ವಾ? ಕ್ಯಾ ಯಾದ್ ರखेंगे ಬಚ್ಚೆ? ಏನು ನೆನಪಿಟ್ಕೊಳ್ತೀರಿ ನೀವೆಲ್ಲರೂ ಅಂತಿದ್ದಾರೆ ಬಾಬರವರು. ಬಿಂದು ಬಿಂದು ನನಾತ್ಮ ಬಿಂದು ನನಾತ್ಮ ಬಿಂದು ನನಾತ್ಮ ಬಿಂದು 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 ಬಿಂದು. ಸಹಜ ಕಾಮ್ ದಿಯಾ ಹೈ ಮುಷ್ಕಿಲ್? ಈಸಿ ಕೊಟ್ಟಿದ್ದೀನೋ ಇಲ್ವೋ ನಿಮಗೆ? ಬಿಂದು ಆಗ್ರಿ ಸಾಕು ಅಂತ ಈಸಿ ಕೊಟ್ಟಿದ್ದೀನೋ ಇಲ್ವೋ ನಿಮಗೆ? ಒಂಟಿಗಾಲಲ್ಲಿ ನಿಂತ್ಕೊಂಡು ತಪಸ್ ಮಾಡಿರಿ. ನೀವು ಹಿಮಾಲಯದಲ್ಲಿ ಬರ್ರಿ, ನಿಂತ್ಕೊಡ್ರಿ. ಅಲ್ಲಿ ಹಿಮಾಲಯದಲ್ಲಿ ಬಂದು ನಿಂತ್ಕೊಡ್ರಿ. ನೀವು ಮನೆಯಿಂದ ಹೊರಗಡೆ ಬರ್ರಿ, ನೀವು ಊರಿಗೆಲ್ಲ ಬರ್ರಿ, ಬಂದು ಅಲ್ಲಿ ಒಂಟಿಗಾಲಲ್ಲಿ ನಿಂತ್ಕೊಡ್ರಿ. ನೀವು ಇಲ್ಲ ನೀರಲ್ಲಿ ಕೂತ್ಕೊಡ್ರಿ. ನೀವು ಚಳಿಯಲ್ಲಿ ಊಟ ನೀರು ಏನು ಬೇಡ, ಇಲ್ಲ ಜಂಗಲಲ್ಲಿ ಹೋಗಿ ಗಿಡದ ಕೆಳಗಡೆ ಕೂತ್ಕೊಡ್ರಿ ಅಂತ ಏನೋ ಹೇಳಿದಾರೆ ಬಾಬರವರು. ಈಸಿ ಹೇಳಿದಿನೋ ಇಲ್ಲೋ ನಿಮಗೆ? ಮನೇಲಿ ಕೂತ್ಕೊಂಡೆ ಬಿಂದು ಆಗ್ರಿ ಮಕ್ಕಳೇ ಸಾಕು ಅಂದಿದ್ದಾರೆ. ಇನ್ನು ಜಂಗಲಿಗೆ ಬನ್ನಿ ಅಂದಿದ್ರೆ ಎಷ್ಟು ಕಷ್ಟಪಡಬೇಕಾಗ್ತಿತ್ತು. ಇನ್ನು ಹಿಮಾಲಯದಲ್ಲಿ ಬಂದು ಒಂಟಿಗಾಲಲ್ಲಿ ನಿಂತ್ಕೊಡ್ರಿ ನೀವು ಅಗೋರಿ ಥರ ಅಂತಂದರೆ ಏನಾಗ್ತಿತ್ತು ಪರಿಸ್ಥಿತಿ?
ಈಸಿ ಹೇಳಿದ್ದೀನಿ ನಿಮಗೆ ಅಂತಾರೆ ಅವರು. ಅವ್ರಿಗೆ ಒಂಟಿ ಕಾಲಲ್ಲಿ ನಿಂತವ್ರಿಗೆ ಬಹಳ ವರ್ಷ ತಪಸ್ಸು ಆದಮೇಲೆ ನಾನು ಸಿಗ್ತೀನಿ ಸ್ವಲ್ಪ 5 ನಿಮಿಷಕ್ಕೋಸ್ಕರ. ನೀವು ಮನೇಲಿ ಕೂತ್ಕೊಂಡು ನನ್ನ ನೆನಪು ಮಾಡೋರಿಗೆ ಸದಾ ನೀವು ಶಟ್ಕೊಂಡ್ರು, ನೀವು ಬೇಜಾರಾದ್ರು ನಾನೇ ಬರ್ತೀನಿ ಮುದ್ದು ಮಾಡಲಿಕ್ಕೆ, ರಂಭಿಸ್ಲಿಕ್ಕೆ ನಾನೇ ಬರ್ತೀನಿ, ನಿಮಗೆ ಅಲ್ಲಿಂದ ನಾನೇ ಬರ್ತೀನಿ ಅಷ್ಟು ದೂರದಿಂದ. ಏನು ಕಠಿಣ ಪರಿಶ್ರಮ ಇಲ್ಲದೇ ನಾನು ನಿಮ್ಮ ಹತ್ರ ಓಡಿ ಬರ್ತೀನಿ ಪರಮಧಾಮದಿಂದ ಬರ್ತೀನಿ. ನಿಮ್ಗೆ ಸ್ವಲ್ಪ ಭಯ ಆದರೂ ನಾನು ಬರ್ತೀನಿ, ನಾನು ಇದನ್ನು ಚಿಂತೆ ಮಾಡಬೇಡ್ರಿ ಅಂತ ಹೇಳ್ತೀನಿ. ಸ್ವಲ್ಪ ಟೆನ್ಷನ್ ಆದರೆ ನಾನು ಓಡಿ ಬರ್ತೀನಿ ಮಾತ್ರ. ಇದು ಬೆಸ್ಟೋ ಅಥವಾ ನಿಮಗೆ ಕಠಿಣ ಪರಿಶ್ರಮ ಒಳ್ಳೇದಾ? ಅಗೋರಿಗಳು ಏನು ಮಾಡ್ತಾರೆ? ಒಂಟಿಗಾಲಲ್ಲಿ ತಪಸ್ಸು ಮಾಡ್ತಿರ್ತಾರೆ, ಹಿಮಾಲಯದಲ್ಲಿ ಹೋಗಿ ನಿಂತ್ಕೊಂಡು ಮಾಡ್ತೀರಿ. ನಾನು ಉಸಿರು ನಿಂತ್ಕೊಳ್ತಿರ್ತದಲ್ಲಿ ಬೇಕಾದು ಮನೇಲಿ ಆರಾಮಾಗಿದ್ದೀರಿ ತಾನೇ? ನಿಮ್ಮ ಮನೆಗೆ ನಾನು ಬರ್ತೀನಿ, ಫ್ರೆಂಡ್ ಆಗಿ ಬರ್ತೀನಿ, ಬಂದಿರ್ತೀನಿ. ಹಿಂಗೆ ಯಾರು ಪ್ರೀತಿ ಮಾಡ್ತಾರೆ ಹೇಳ್ರಿ ಮಕ್ಕಳೇ ನಿಮಗೆ? ಅಷ್ಟೇ ಮಕ್ಕಳೇ ನೀವು ಮಾಡಬೇಕಾಗಿರೋದು. ಬಿಂದು ಸಹಜ ಕೆಲಸ ಕೊಟ್ಟಿದ್ದೀನಿ, ಕಷ್ಟ ಇಲ್ಲ. ತೋ ಫಿರ್ ಕಭಿ ಕ್ಯೂ ಕರ್ತೆ ಹೋ? ಅವಾಗ ಅಷ್ಟೇ ಯಾಕೆ ಮಾಡ್ತೀರಿ? ಸಹಜ ಕಾಮ್ ತೋ ಸದಾ ಹೋ ಸಕ್ತಾ ಹೇ ನಾ? ಈಸಿ ಕೆಲಸ ಯಾವಾಗಲೂ ಮಾಡ್ಬೋದಲ್ಲ ನೀವು, ಅವಾಗ ಅಷ್ಟೇ ಯಾಕೆ ಮಾಡ್ತೀರಿ ಮಕ್ಕಳೇ? ಬಾಬಾ ಹಿಡಿದು ಬಿಟ್ಟಿದ್ದಾರೆ 2 ದಿನದಿಂದ ಯಾವ್ಯಾವ ಮಕ್ಕಳು ತಪ್ಪಿಸ್ಕೊಂಡಿದ್ದಾರೆ ನೀವು. ತಪ್ಪಿಸ್ಕೊಂಡು ಮಕ್ಕಳನ್ನ ಬಾಬಾ ಹಿಡ್ದಿದ್ದಾರೆ. ಅವಾಗವಾಗ ಬೇಡ, ಸದಾ ಇರಲಿ ಮಕ್ಕಳೇ, ಸದಾ ಇರಲಿ ಅಂತಿದ್ದಾರೆ ಬಾಬರವರು. ಸದಾ ಹೋ ಸಕ್ತಾ ಹೇ ನಾ? ಜಬ್ ಬಾಪ್ ಬಿ ಬಿಂದು ಆಪ್ ಬಿ ಬಿಂದು ಕಾಮ್ ಬಿ ಬಿಂದು ಸೇ ಹೇ. ಹೌದೋ ಅಲ್ವೋ? ಯಾವಾಗ ಪರಮಾತ್ಮ ಅಪ್ಪಾಜಿ ಬಿಂದು, ನೀವು ಬಿಂದು, ಕೆಲಸವೂ ಕೂಡ ಬಿಂದುವಿಂದನೇ ಕೆಲಸ ಇದೆ ನಮ್ಮದು. ಯಾರ ಜೊತೆಗಿದೆ ಕೆಲಸ ನಮ್ಮದು? ಬಿಂದು ಜೊತೆಗೇನೆ. तो बिंदु को याद करना चाहिए, बिंदुವನ್ನು ನೆನಪು ಮಾಡಬೇಕು. तो अभी डॉट को नहीं भूलना. डॉट ಬಿಂದುವನ್ನು ಮರೆಯಕೂಡದು, ಡಾಟ್ ಅನ್ನ ಮರಿಕೂಡದು. ಬೋಜ್ नहीं उठाना, ಹೊರೆಯನ್ನು ಹೊತ್ಕೋಬಾರ್ದು. ನನಗೆ ಕೊಟ್ಟು ಬಿಟ್ಟಿದ್ದೀರಿ, ಡಾಟ್ ಅನ್ನ ಮರಿಬೇಡ್ರಿ, ಬಿಂದು ಹಾಕಿರಿ. ಬಿಂದು ನನಾತ್ಮ ಬಿಂದು. ಓಕೆ, ಬೋಜ್ नहीं उठाना, ಹೊರೆನ ಹೊತ್ಕೊಳ್ಳೋ ಹಾಗಿಲ್ಲ. ಅಚ್ಚಾ, ಯಹಾ ವೆರೈಟಿ ಗುಲ್ದಸ್ತಾ ಹೇ. ಬಾಬಾ ಹೇಳಿದರು, ಯಾರೆಲ್ಲ ಒತ್ತಡದಲ್ಲಿದ್ದೀರಿ ನೀವು ವೆರೈಟಿ ಗುಲ್ದಸ್ತಾ ಆಗಿದ್ದೀರಿ, ವೆರೈಟಿ ಹೂಗುಚ್ಛ ಆಗಿದ್ದೀರಿ ಮಕ್ಕಳೇ. ಅಚ್ಚಾ, ಸಭಿ ಏಕ್ ದೋ ಕೆ ಸಾಥಿ ಹೇ. ಒಬ್ರು ಪರಸ್ಪರ ಏನಾಗಿದ್ದೀರಿ? ಒಬ್ರಿಗೊಬ್ರು ದೋಸ್ತ್, ಸಾಥಿ ಆಗಿದ್ದೀರಿ, ಜೊತೆಗಾರರಾಗಿದ್ದೀರಿ. ವಿನ್ ಕರ್ನಾ ಸಹಜ ಹೇ, ಗೆಲ್ಲುವುದು ಈಸಿ ಇದೆ. ಕ್ಯೂ ಸಹಜ ಹೇ? ಯಾಕೆ ಸಹಜ ಇದೆ ಒಬ್ರಿಗೊಬ್ರು ಗೆಲ್ಲೋದು? ಯಾಕಂದ್ರೆ ಬಾಬಾ ಜೊತೆಗಿದ್ದಾರೆ, ಬಾಬಾ ಸಾಥ್ ಹೇ. और अनेक बार विजयी बने हैं तो रिपीट करने में क्या मुश्किल है? ಅನೇಕ ಬಾರಿ ನೀವೇ ಗೆದ್ದಿದ್ದೀರಿ. ಬಾಬಾ ನಾನಿದ್ದೇನೆ, ನೀನು ಚಿಂತಿಸಬೇಡ, ನೀನೇ ಗೆದ್ದಿದ್ಯಾ, ಹಾಗಾಗಿ ನಿನ್ನ ಹತ್ರನೇ ಬರ್ತೀನಿ ನಾನು. ಅನೇಕ ಬಾರಿ ವಿಜಯಿ ಆಗೇ ಬಿಟ್ಟಿದೆಯಾ, ರಿಪೀಟ್ ಮಾಡೋದ್ರಲ್ಲಿ ಏನು ಕಷ್ಟ ಇದೆ? कोई नई बात करनी होती है तो मुश्किल लगता है, और किया हुआ काम फिर से करो तो मुश्किल लगता है क्या? ಮಾಡಿರುವಂಥ ಕೆಲಸ ಪದೇ ರಿಪೀಟ್ ಮಾಡಲಿಕ್ಕೆ ಕಷ್ಟ ಆಗ್ತದೇನು? ಅನೇಕ ಬಾರಿ ವಿಜಯಿ ಆಗಿದ್ದೀರಿ, ರಿಪೀಟ್ ಮಾಡೋದ್ರಲ್ಲಿ ಏನು ಕಷ್ಟ ಇದೆ? ಯಾವುದಾದ್ರೂ ಹೊಸ ಮಾತು ಮಾಡಬೇಕು, ಹೊಸದಾಗಿ ಮಾಡಬೇಕು ಅಂದರೆ ಕಷ್ಟ ಆಗ್ತದೆ ಸ್ವಲ್ಪ. ಆದರೆ ಆಲ್ರೆಡಿ ಮಾಡಿಬಿಟ್ಟಿದ್ದೀರಿ ನೀವು, ಮಾಡಿ ರೂಢಿ ಇದೆ ನಿಮಗಿದು ಭಾಳ ಕಲ್ಪಕ್ಕೂ. ಮಾಡಿ ನೀವೇ ವಿಜಯಿಗಳಾಗಿದ್ದೀರಿ. ಕಷ್ಟ ಇದೆ ಏನು ನಿಮಗೆ? ಅನೇಕ ಬಾರಿ ಮಾಡೋದು ಕಷ್ಟ ಇಲ್ಲ, ರಿಪೀಟ್ ಮಾಡೋದಕ್ಕೆ ಈಸಿ ಇದೆ ತಾನೇ, ಕಷ್ಟ ಇಲ್ಲ. ತೋ ಕಿತನಿ ಬಾರಿ ವಿಜಯಿ ಬನೆ ಹೋ, ಎಷ್ಟು ಬಾರಿ ನೀವೇ ವಿಜಯಿ ಆಗಿದ್ದೀರಿ. ನಾನು ಬಂದು ಹೇಳಿದ್ದೀನಿ ನಿಮಗೆ, ಗ್ಯಾರಂಟಿ ಸಮೇತ ಹೇಳಿದ್ದೀನಿ, ಅದಕ್ಕೆ ನಿಮ್ಮನ್ನೇ ಬೆನ್ನು ಹತ್ತಿದ್ದೀನಿ ಅಂತ ಹೇಳ್ತಾರೆ ಬಾಬಾ. ನೀವೇನೋ ಈಗ ವರ್ತಮಾನ ಸಮಯದಲ್ಲಿ ಎಲ್ಲಾದರೂ ಸಿಕ್ಕಾಕೊಂಡು ಏರುಪೇರು ಲೆಕ್ಕಾಚಾರದ ಅನುಗುಣವಾಗಿ ಕಾರ್ಮಿಕ ಅಕೌಂಟ್ ಸೆಟ್ಲ್ ಮಾಡುವುದರಲ್ಲಿ ನೀವು ಸ್ವಲ್ಪ ಬ್ಯುಸಿ ಇರಬಹುದು. ಬಟ್ ಐ ನೋ, ನನಗೆ ಗೊತ್ತು ನೀವು ಯಾರು ಅನ್ನೋದು. ನೀವೇ ಗೆದ್ದಿದ್ರಿ, ಅನೇಕ ಬಾರಿ ನೀವೇ ಗೆದ್ದಿದ್ರಿ, ಕಲ್ಪ ವಿಜಯಿ ನೀವೇ ಆಗಿದ್ರಿ. ಹಾಗಾಗಿ ನನಗೆ ಗೊತ್ತಿದೆಯಲ್ಲ, ನಾನು ತ್ರಿಕಾಲದರ್ಶಿ ಆಗಿದ್ದೀನಲ್ವಾ, ಹಾಗಾಗಿ ನನಗೆ ಗೊತ್ತಿದೆ. ನಾನು ಬಂದು ಹೇಳ್ತಾ ಇದ್ದೀನಿ, ಟ್ರಿಗ್ಗರ್ ಮಾಡ್ತಾ ಇದ್ದೀನಿ. ಆದರೂ ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅದನ್ನು ಏನು ಮಾಡೋದು? ನೀವೇ ವಿಜಯಿ ಆಗಿದ್ರಿ. ಕಿತನಿ ಬಾರಿ ವಿಜಯಿ ಬನೆ ಹೋ, ಕಿतना सहज है, किए हुए कार्य में कभी क्वेश्चन नहीं उठेगा. ಆಲ್ರೆಡಿ ಮಾಡಿರುವಂತಹ ಒಂದು ಕಾರ್ಯದಲ್ಲಿ ಕ್ವಶನ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಕ್ವಶನ್ ಬರ್ತದ? ಆಲ್ರೆಡಿ ನೀವು ರೆಡಿ ಇದ್ದೀರಿ, ಮಾಡಿಬಿಟ್ಟಿದ್ದೀರಿ ಎಲ್ಲ ಕೆಲಸವನ್ನು. ಕೈಸೆ ಹೋಗಾ, ಕ್ಯಾ ಹೋಗಾ, ಠೀಕ್ ಹೋಗಾ, ನಹಿ ಹೋಗಾ, ಹಿಂಗೇನಾದ್ರು ಕ್ವಶನ್ ಬರ್ತದ? ಹೇಗಾಗ್ತದೆ, ಏನಾಗ್ತದೆ, ಏನೋ ಸರಿ ಹೋಗ್ತದೋ ಇಲ್ಲೋ, ಆಗುತ್ತೋ ಇಲ್ಲೋ? ಕಿಯಾ ಹುವಾ ಆಯಿತು, ಈಸಿ ಹೋಗಯ್ಯನ. ಮಾಡಿಬಿಟ್ಟಿದ್ದೀರಿ ಅಂದರೆ ಆಲ್ರೆಡಿ ಮಾಡಿದ್ದು ನಿಮ್ಗೆ ಈಸಿ ಆಯಿತೋ ಇಲ್ವೋ?
ಈಸಿ ಆಯ್ತಿಲ್ಲ ಎಲ್ರಿಗೂ? ಬಾಬಾ ಕೇಳ್ತಿದ್ದಾರೆ. ಕಿಯಾ ಹುವಾ ಹೈ ತೋ ಈಸಿ ಹೋ ಗಯಾ ನಾ? ಎಲ್ರಿಗೂ ಈಸಿ ಆಯ್ತು ಇಲ್ಲೋ? ಬಾಬಾ ಕೇಳ್ತಿದ್ದಾರೆ. ಕಿಯಾ ಹುವಾ ಹೈ ತೋ ಈಸಿ ಹೋ ಗಯಾ ನಾ? ಕಿತನಾ ಈಸಿ? ಎಷ್ಟು ಈಸಿ? ಎಷ್ಟು ಈಸಿ ಆಯ್ತಲ್ವಾ? ಬಹುತ್ ಈಸಿ ಹೇ ನಾ? ಬಹಳ ಈಸಿ ಇದೆ ತಾನೇ ಮಾಡಿರೋದು. ಮಾಡಿರೋದು ಈಸಿ ಇದೆ ಇಲ್ಲೋ? ಮಂಗಳಾಕರು ಒಂದು ಹಾಡನ್ನು ಪ್ರಾಕ್ಟೀಸ್ ಮಾಡಿದಿರಿ. ಆ ಹಾಡನ್ನು ಎಷ್ಟು ಸಾರಿ ಹಾಡಿರ್ತೀರಿ ಬೇರೆ ಬೇರೆ ಕಡೆ. ಇಲ್ಲಿ ಹಾಡಂದ್ರೆ ಈಸಿಯಾಗಿ ಹಾಡ್ತಿರೋ ಇಲ್ಲೋ? ರಾಜೇಶ್ವರಕ್ಕವ್ರು ಹಾಡ್ತಿರೋ ಇಲ್ಲೋ? ಹಾಡ್ತಿರೋ ಇಲ್ಲೋ? ರೇಣುಕಾಕವ್ರು ಆಫೀಸಲ್ಲಿ ಕೆಲಸ ಮಾಡ್ತಾರೆ, 8 ವರ್ಷದಿಂದ ಒಂದೇ ಕೆಲಸ ಮಾಡ್ತಾ ಇದ್ದಾರೆ. 8 ವರ್ಷದಿಂದ ಒಂದೇ ಕೆಲಸ ಮಾಡ್ತಾ ಇದ್ದಾರೆ. ಅದು ಮಾಡೋಕ್ಕೆ ಈಸಿ ಇದೆ ತಾನೇ? ರಿಪೀಟೆಡ್ ಇದೆ ಅಲ್ವಾ? ಪದೇ ಪದೇ ಅದನ್ನೇ ಮಾಡೋದು ಈಸಿ ಇದೆ ಇಲ್ಲೋ? ಮಾಡ್ತಿರೋ ಇಲ್ಲೋ ಪ್ರಾಕ್ಟಿಕಲ್ ಆಗಿ? ಅಷ್ಟೇ ಮಕ್ಕಳು, ಬಹುತ್ ಈಸಿ ಹೇ ಅಂತಿದ್ದಾರೆ ಬಾಬ್ರವ್ರು. ಈಸಿ, ಡೆಡ್ ಈಸಿ ಇದೆ ಅಂತಾರೆ ಬಾಬಾ ಹೇಳ್ತಿದ್ದಾರೆ, ಯಾರು ಮನುಷ್ಯರು ಹೇಳ್ತಾ ಇಲ್ಲ. ಕಿಯಾ ಹುವಾ ಹೈ ತೋ ಈಸಿ ಹೋ ಗಯಾ ನಾ? ಕಿತನೆ ಈಸಿ? ಬಹುತ್ ಈಸಿ, ಬಹುತ್ ಈಸಿ. ಮಕ್ಕಳಿಗೆ ನೀವು ಪಾಠ ಓದಿಸ್ತಾ ಇದ್ದೀರಿ, ಅಕ್ಕ ಮಕ್ಕಳು ಹಿರಮ್ಮಕ್ಕವ್ರು, ಏನು ಮಾಡ್ತೀರಿ? ಒಂದು ಸಾರಿ ಓದಿಸಿದ ಪದೇ ಪದೇ ಈಸಿ ಆಗುತ್ತೆ ತಾನೇ ನಿಮಗೆ ಓದಿಸೋದಕ್ಕೆ? ಈಸಿಯಾಗಿ ಓದಿಸ್ತೀರಿ. ಅದು ಈಸಿ ಲಗ್ ರಹಾ ಹೇ, ಇವಾಗ ಈಸಿ ಅನ್ನಿಸ್ತಾ ಇದೆ ತಾನೇ? ಬಾಬಾ ಬಂದು ಇದು ಈಸಿ ಮಕ್ಕಳೇ, ನೀವು ಗೆದ್ದಿದ್ದೀರಿ, ನೀವು ಮಾಡಿದಿರಿ, ರಿಪೀಟ್ ಆಗ್ತಾ ಇದೆ ಅಷ್ಟೇ, ನನಗೆ ಗೊತ್ತಿದೆ, ನಾ ಹೇಳ್ದಂಗೆ ಮಾಡ್ರಿ ಅಂತ ನಿಮ್ಗೆ ಈಸಿ ಆಗಿದೆ. ಈಸಿ ಇದೆ ತಾನೇ ಎಲ್ಲ ಕೆಲಸ? ಈಸಿ ಇದೆ ತಾನೇ? ಈಸಿ ಅದು ಈಸಿ ಲಗ್ ರಹಾ ಹೇ ನಾ? ರಾಧಿಕಾಕ್ಕವ್ರು 5 ವರ್ಷದಿಂದ ರೆಕಾರ್ಡ್ ಆಗ್ತಾ ಇದ್ರಿ. ಈಸಿ ಆಗಿದೆ ಇಲ್ಲೋ? ಕಷ್ಟ ಆಗ್ತಾ ಇದೆ ರೆಕಾರ್ಡ್ ಹಾಕ್ಲಿಕ್ಕೆ? ಪಟ್ ಅಂತ ಹಾಕ್ತೀರಾ ಇಲ್ಲೋ? ಪ್ರಾಕ್ಟೀಸ್ ಎವ್ರಿ ಡೇ ಮಾಡಿ ಅದನ್ನೇ ಮಾಡಿ ರೂಢಿ ಆಗಿದೆ, ಈಸಿ ಆಗಿದೆ. ಎಲ್ಲಾದರೂ ಟಫ್ ಅನ್ನಿಸ್ತಾ ಇದೆಯಾ? ಈಸಿ ಆಗಿಬಿಟ್ಟಿದೆ. ವೆರಿ ವೆರಿ ಈಸಿ. ಯಾಕೆಂದರೆ ಅಭಿ ಈಸಿ ಲಗ್ ರಹಾ ಹೇ, ವಹಾ ಜಾಕೆ ಮುಷ್ಕಿಲ್ ಹೋ ಜಾಯೇಗಾ. ಇವಾಗ ಈಸಿ ಅನ್ನಿಸ್ತಾ ಇದೆ, ಆಮೇಲೆ ಹೊರಗಡೆ ಹೋದ್ಮೇಲೆ ಈಸಿ ಕಷ್ಟ ಆಗ್ತಿದೆ ಏನು? ಬಾಬನ ಹತ್ರ ಬಂದಾಗ ಈಸಿ ಅಂತೀರಿ, ಆಮೇಲೆ ಕೆಳಗಡೆ ಹೋದ್ಮೇಲೆ ಕಷ್ಟ ಆಗುತ್ತೇನು ಕೇಳ್ತಿದ್ದಾರೆ ಬಾಬಾ. ಇಲ್ವಲ್ಲ? ಸದಾ ಈಸಿ, ಎವ್ರಿ ಟೈಮ್ ಸದಾ, ಫಾರ್ ಎವರ್ ಈಸಿ ಅಂತಿದ್ದಾರೆ ಬಾಬರವರು. ಜಬ್ ಮುಷ್ಕಿಲ್ ಲಗೆ ತೋ ಯಾದ್ ಕರೋ ಕಿತನೆ ಬಾರಿ ಕಿಯಾ ಹೈ. ಒಂದು ವೇಳೆ ಏನಾದ್ರು ಕಷ್ಟ ಅನ್ನಿಸ್ತು ಅಂದರೆ ನೆನಪು ಮಾಡಿಕೊಡ್ರಿ, ಎಷ್ಟು ಬಾರಿ ನೀವು ಆಲ್ರೆಡಿ ರಿಪೀಟ್ ಮಾಡಿದ್ರಿ, ಎಷ್ಟು ಬಾರಿ ಆಲ್ರೆಡಿ ಮಾಡಿಬಿಟ್ಟಿದ್ರಿ. ಇವೆಲ್ಲ ಗೆದ್ದು ಬಿಟ್ಟಿದ್ರಿ, ಎಷ್ಟೋ ಬಾರಿ ಗೆದ್ದು ಬಿಟ್ಟಿದ್ರಿ. ಕಲ್ಪ ಎಷ್ಟು ಬಾರಿ ಗೆದ್ದಿರೋದು, ನೆನಪು ಮಾಡಿಕೊಡ್ರಿ ಅಂತಾರೆ. ತೋ ಮುಷ್ಕಿಲ್ಗೆ ಬಜಾಯ್ ಈಸಿ ಹೋ ಜಾಯೇಗಾ. ಅವಾಗ ಕಷ್ಟ ಅನ್ನೋದ್ರ ಬದಲಾಗಿ ನೀವು ಒಂದು ವೇಳೆ ನೆನಪು ಮಾಡ್ಕೊಂಡ್ರಿ, ಕಷ್ಟ ಅನ್ನಿಸ್ದಾಗ ನೀವು ನೆನಪು ಮಾಡ್ಕೊಡ್ರಿ, ಏನೋ ಎಷ್ಟು ಬಾರಿ ನಾನು ಮಾಡಿದ್ದೀನಿ ಆಲ್ರೆಡಿ ಇದನ್ನ ಅಂತ ಅಂದ್ಕೊಂಡಾಗ ಕಷ್ಟದ ಬದಲಾಗಿ ಈಸಿ ಆಗಿಬಿಡ್ತದೆ. ಸಬಿ ಬಹದ್ದೂರ್ ಹೇ. ಏನಾಗಿದ್ದೀರಿ ಎಲ್ಲರೂ? ಬಾಬಾ ಟೈಟಲ್ ಕೊಟ್ಟರು, ಬಹದ್ದೂರ್ ಆಗಿದ್ದೀರಿ ಮಕ್ಕಳೇ, ಬಹದ್ದೂರ್ ಆಗಿದ್ದೀರಿ ಅಂತಿದ್ದಾರೆ. ಕ್ಯಾ ಯಾದ್ ರखेंगे? ಏನು ನೆನಪಿಟ್ಕೊಳ್ತೀರಿ ನೀವು ಅಂತಿದ್ದಾರೆ ಬಾಬರು. ಏನು ನೆನಪಿಟ್ಕೊಳ್ತೀರಿ ಹಂಗಾರೆ? ಬಾಬಾ ಕೇಳ್ತಿದ್ದಾರೆ, ಏನು ನೆನಪಿಟ್ಕೊಳ್ತೀರಿ? ಬಿಂದು, ಎಕ್ಸಲೆಂಟ್ ಮಂಗಳಾಕರು. ಬಹದ್ದೂರ್ ಆಗಿದ್ದೀರಿ. ಬಿಂದು, ಏನು ನೆನಪಿಟ್ಕೊಳ್ತೀರಿ? ಬಿಂದು. ಬನ್ನ ಬಿ ಬಿಂದು ಹೇ, ಲಗಾನ ಬಿ ಬಿಂದು ಹೇ, ಫುಲ್ ಸ್ಟಾಪ್ ಲಗಾನ ಅರ್ಥಾತ್ ಬಿಂದು ಲಗಾನ. ಆಗಬೇಕಾಗಿರುವುದು ಬಿಂದು, ಆಗಬೇಕಾಗಿರೋದು ಬಿಂದು, ಹಚ್ಚಬೇಕಾಗಿರೋದು ಬಿಂದು. ಫುಲ್ ಸ್ಟಾಪ್ ಹಾಕುವುದು ಅಂದ್ರೇ ಬಿಂದು ಹಾಕುವುದು, ಬಿಂದು ಹಚ್ಕೊಳ್ಳುವುದು. ಇಸ್ಕೋ ಭೂಲ್ನಾ ನಹಿ, ಇದನ್ನು ಯಾವತ್ತು ಮರಿಬೇಡ್ರಿ. ಬಿಂದು ಹಾಕೋದು ಮರಿಬೇಡ್ರಿ. ಅಚ್ಚ ಅಂತಾರೆ ಬಾಬರವರು. ಬಿಂದು ಹಾಕೋದು ಯಾರು ಮರಿಬೇಡ್ರಿ ಮಕ್ಕಳೇ. ಏನೆಲ್ಲ ಆಗೋಯ್ತು ಫುಲ್ ಸ್ಟಾಪ್ ಬಿಂದು. ಜೋ ಹೋನಾತ ಸೋ ಹೋಗ್ಯಾ, ಏನೆಲ್ಲ ಆಗೋದಿತ್ತು ಆಗೋಯ್ತು, ಫುಲ್ ಸ್ಟಾಪ್ ಹಾಕ್ರಿ. ಬಿಂದು ನನಾತ್ಮ ಬಿಂದು, ಪರಮಾತ್ಮ ಬಿಂದು, ಡ್ರಾಮಾ ಫುಲ್ ಸ್ಟಾಪ್ ಬಿಂದು ಎಂಬ 3 ಸ್ಮೃತಿಯ ತಿಲಕವನ್ನು ಮಸ್ತಕದಲ್ಲಿ ಬಾಬಾ ಒಂದೊಂದು ಮುದ್ದಾದ ಫರಿಷ್ಠಗಳ ಮಸ್ತಕದಲ್ಲಿ ಹಚ್ತಾ ಇದರ ಅನುಭವ ಮಾಡಿ. ಬಿಂದು ನಂಬರ್ 1 ಆತ್ಮ ನೀನು ಮಗು. ಬಿಂದು ನಂಬರ್ 2 ನಿನ್ನ ತಂದೆ ನಾನು ಬಿಂದು ಮಗು. ಬಿಂದು ನಂಬರ್ 3 ಡ್ರಾಮಾ ಫುಲ್ ಸ್ಟಾಪ್ ಬಿಂದು. 3 ತಿಲಕವನ್ನು ಬಾಬಾ ಹಚ್ತಾ ಇದರ ಮಸ್ತಕದಲ್ಲಿ. ಅನಾತ್ಮ ಬಿಂದು, ಪರಮಾತ್ಮ ಬಿಂದು, ಡ್ರಾಮಾ ಫುಲ್ ಸ್ಟಾಪ್ ಬಿಂದು. 3 ಸ್ಮೃತಿಯ ತಿಲಕವನ್ನು ಬಾಬಾ ಹಚ್ಚಿ ವಿಜಯೀ ಭವ
ವಿಜಯೀ ಭವದ ತಿಲಕವನ್ನು ಪಾಪ್ ದಾದಾರವರಿಂದ ಪಡೆದು ನನಾತ್ಸುಮ ಬಾಬರವರ ಮಸ್ತಕದಲ್ಲಿ ನೋಡ್ತಾ ಕರೆಂಟನ್ನು ಪಡೆದುಕೊಳ್ತಾ ಇದ್ದೇನೆ. ಪವರ್ಫುಲ್ ಕರೆಂಟ್. ವಿಜಯೀ ಭವದ ತಿಲಕ, ಕೊರಳಲ್ಲಿ ರಕ್ಷಕ ಕವಚ, ಪವಿತ್ರತೆಯ ಗೋಲ್ಡನ್ ಬ್ಯಾಡ್ಜ್ ಅನ್ನು ಹಾಕ್ತಾ ಇದ್ದಾರೆ. ಸದಾ ಸುಮಂಗಲಿ ಭವದ ಗೋಲ್ಡನ್ ರಿಂಗ್ ಅನ್ನು ತೊಡಿಸ್ತಾ ಇದ್ದಾರೆ. ಸದಾ ಸುಮಂಗಲಿ ಭವದ ಗೋಲ್ಡನ್ ರಿಂಗ್ ಅನ್ನು ಪಡೆದು ಒಂದೊಂದು ಮಗುವಿನ ಕೈಗೆ ಬ್ರಾಸ್ಲೆಟ್ ಅನ್ನು ಕಟ್ತಾ ಇದ್ದಾರೆ. ಬ್ರಾಸ್ಲೆಟ್ ಅಲ್ಲಿ ಮಾಸ್ಟರ್ ಸರ್ವಶಕ್ತಿಮಾನ್ ಆತ್ಮ ಭವ, ವಿಘ್ನ ವಿನಾಶಕ ಆತ್ಮ ಭವ, ಸ್ವದರ್ಶನ ಚಕ್ರಧಾರಿ ಆತ್ಮ ಭವದ 3 ವರದಾನಗಳು ಹೊಳಿತಾ ಇದೆ ನನ್ನ ಕೈಯಲ್ಲಿ ಬ್ರಾಸ್ಲೆಟ್ ಅಲ್ಲಿ. ಬಾಬಾ ಅಮೃತವನ್ನು ಕುಡಿಸ್ತಾ ಅಮರ ಭವ, ಅಮರ ಭವ, ಅಮರ ಭವ, ಅಮರ ಭವ, ಅಮರ ಭವದ ವರದಾನವನ್ನು ಕೊಡ್ತಾ ಟೋಲಿಯನ್ನು ತಿಳಿಸ್ತಾ ಎಲ್ಲ ಮಕ್ಕಳ ಕಾಲಕಂಟಕ ದೂರ ಮಾಡಿ ಬಾಪ್ದಾದ ವಿದಾಯಿ ಹೇಳ್ತಾ ಇದ್ದಾರೆ. ನಾನಾತ್ಮ ಪರಮಾತ್ಮನಿಗೆ ಸತ್ಯ ಹೃದಯದಿಂದ ನಮಸ್ತೆ. ಧನ್ಯವಾದಗಳಪ್ಪಾಜಿ. ಪರಮಾತ್ಮ ನಮಸ್ತೆ ಅಂತ ಹೇಳ್ತಾ ನಾನಾತ್ಮ ಸೂಕ್ಷ್ಮ ವಚನದಿಂದ ಸ್ಥೂಲ ಸಾಕಾರದಲ್ಲಿ, ಸ್ಥೂಲ ಶರೀರದಲ್ಲಿ, ಮೃಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೇನೆ. ಮಸ್ತಕ ಮನೆಯಾಗಿದ್ದೇನೆ. ಮಸ್ತಕದಲ್ಲಿ ದಿವ್ಯತೆ, ಪ್ರಕಾಶತೆಯ ಪ್ರಕಾಶತೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಓಂ ಶಾಂತಿ. ಓಂ ಶಾಂತಿ. ಓಂ